सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಅಷ್ಟಸಿದ್ಧಿಗಳನ್ನು ಹೇಳಿದ್ದೇವೆ. ಭೂತ ಸೂಕ್ಷ್ಮಂ, ಒಂಬತ್ತನೇ ಶ್ಲೋಕ ಆಯಿತು. ಇದಾದ ನಂತರ ನೋಡಿ, ಭೂತ ಸೂಕ್ಷ್ಮಾತ್ಮನಿಮಯೇ ತನ್ಮಾತ್ರಂ ಧಾರಯೇನ್ಮನಃ ಅಣಿಮಾನಮವಾಪ್ನೋತಿ ತನ್ಮಾತ್ರೋಪಾಸಕೋ ಮಮ. ಹಿಂದಿ ಅನುವಾದವು ನೋಡ್ತೀವಿ. ಸ್ವಾಮೀಜಿ ಹೇಳಿದ್ದು, ಗುರುಗಳು ಅಖಂಡಾನಂದ ಸ್ವಾಮೀಜಿ ಹೇಳಿದ್ದು ಗೊತ್ತಾಗ್ತದೆ. ಪಂಚಭೂತಗಳ ಸೂಕ್ಷ್ಮ ಮಾತ್ರವನ್ನು ನೋಡಬೇಕು. ನಮ್ಮ ಸ್ಥೂಲ ಶರೀರ ಹುಟ್ಟುವುದು ಯಾವುದರಿಂದ ಅಂದರೆ ಪಂಚಭೂತಗಳಿಂದ. ಪಂಚಭೂತಗಳು, ಈ ತೋರುವ ಭೂತಗಳು ಸ್ಥೂಲ ಭೂತಗಳು. ಇವುಗಳಿಗಿಂತ ಮುಂಚೆ ಸೂಕ್ಷ್ಮವಾಗಿತ್ತು. ಸೂಕ್ಷ್ಮಭೂತಗಳಂದರೆ ಕಣ್ಣಿಗೆ ಕಂಡು ಬರಲ್ಲ. ಅವುಗಳು ಸೇರಿಕೊಂಡು ಒಂದಲ್ಲಿ ಒಂದು ಸೇರಿಕೊಂಡು ಪಂಚೀಕರಣ ಎಂದು ಹೇಳ್ತಾರೆ. ಒಂದಲ್ಲೂ ಅಂದರೆ ಒಂದಿನಲ್ಲಿ ಮಿಕ್ಕ 4 ಭೂತಗಳು ಸೇರಿಕೊಳ್ತವೆ, ಪ್ರತಿಯೊಂದಿನಲ್ಲಿ ಮಿಕ್ಕ 4 ಸೇರ್ತವೆ. ಆದ್ದರಿಂದ 5 ಭೂತಗಳು ಒಂದಿನಲ್ಲಿ ಒಂದು ಸೇರಿಕೊಂಡು ಈಗ ನಮಗೆ ಕಂಡು ಬರುವ ಹಾಗೆ ಸ್ಥೂಲವಾಗಿ ಬಿಟ್ಟಿವೆ. ಅದರಿಂದ ಈ ಸ್ಥೂಲ ಭೂತಗಳಿಗೆ ಮುಂಚೆ ಏನು ಸೂಕ್ಷ್ಮವಿತ್ತೋ ಆ ಸೂಕ್ಷ್ಮಭೂತಗಳ ಮೇಲೆ ಧ್ಯಾನ ಮಾಡಬೇಕು. ಆ ಸೂಕ್ಷ್ಮಭೂತಗಳಂದರೆ ಈ ಪಂಚಭೂತಗಳ ಸೂಕ್ಷ್ಮ ಸ್ಥಿತಿ, ಅವು ಪರಮಾತ್ಮನೇ ಎಂದು, ಅದು ಪರಮಾತ್ಮನ ಶರೀರವೇ ಈ ಸೂಕ್ಷ್ಮ ಪಂಚಮಹಾಭೂತಗಳು. ಆದ್ದರಿಂದ ಆ ಪರಮಾತ್ಮನ ಸೂಕ್ಷ್ಮ ಭೂತಗಳಿಂದಲೇ ಈ ನಮ್ಮ ಶರೀರವಾಗಿದೆ. ಆದ್ದರಿಂದ ಆ ಸೂಕ್ಷ್ಮ ಭೂತಗಳ ಮೇಲೆ ಧ್ಯಾನ ಮಾಡಿದ್ದರೆ, देखो साधक केवल मेरे उसी शरीर की उपासना करता है और अपने मन को तदाकार बनाकर उसी में लगा देता है. ಅಂದರೆ ಈ ಪಂಚಭೂತಗಳ ಸೂಕ್ಷ್ಮ ಸ್ಥಿತಿಯಲ್ಲಿ ದೃಷ್ಟಿಯಿಟ್ಟು ಅಲ್ಲೇ ಇಡಬೇಕು, ಅದೇ ಇದೆ, ಬೇರೆ ಏನಿಲ್ಲ ಎಂದು. ಹಾಗೆ ಮನಸ್ಸು ಸೂಕ್ಷ್ಮದಲ್ಲೇ ನಿಂತು ಬಿಟ್ಟರೆ ಈ ಸ್ಥೂಲ ಶರೀರ ಬಿಟ್ಟು ಸೂಕ್ಷ್ಮ ಆಗಬಹುದು. ಯಾರಿಗಾದರೂ ನಿಮ್ಮ ಶರೀರ ಹನುಮಂತನ ಹಾಗೆ ಇರುವೆ ಹಾಗೆ ಮಾಡಬೇಕು ಅಂದರೆ, ನೊಣ ಹಾಗೆ ಮಾಡಬೇಕಂದ್ರೆ ಇದು ಪದ್ಧತಿ. ಇದೆಲ್ಲ ಹೇಗೆ ಮಾಡಬೇಕು ಅಂದರೆ ದೀಕ್ಷಾ ಬೇಕು, ಗುರುಮುಖತಃ ತಗೊಳ್ಳಬೇಕು, ಆವಾಗ ಆಗ್ತದೆ. ಅದು ನಮಗೇನು ಗೊತ್ತಿಲ್ಲ, ಅವರು ಸಂಕ್ಷೇಪವಾಗಿ ಹೇಳಿದ್ದಾರೆ. ಯೋಗ ಸೂತ್ರ ಇದೆ, ಕೇಳಿದ್ದೀರಾ? ಪತಂಜಲಿ ಯೋಗ ಸೂತ್ರ. ಅಲ್ಲಿ 3ನೇ ಅಧ್ಯಾಯದಲ್ಲಿ ವಿವಿಧ ಸಾಧನಗಳು, ಯಾವ ಸಾಧನದಿಂದ ಹೇಗೆ ಮಾಡಬೇಕು, ಯಾವ ಸಾಧನೆಯಿಂದ ಏನು ಫಲ ಸಿಗ್ತದೆ, ಅಲ್ಲಿ ಸ್ವಲ್ಪ ಚರ್ಚೆ ಇದೆ, ಸ್ವಲ್ಪ ಇದೆ. ಇದು ಬೇರೆ ಕಡೆಯಲ್ಲಿ ಅದರ ಇದೆಯೋ ನೋಡಬೇಕು. ಬೇಕೆನ್ನುವವರು ಅದು ಕಲಿಬೇಕು. ಇಲ್ಲೇನಿಲ್ಲ, ಇಲ್ಲಿ ಮಾತ್ರ ಸಂಕ್ಷೇಪವಾಗಿ ಹೇಳಿದ್ದಾರೆ, ಸಾಕು ಅಲ್ಲವೇ? ಇಷ್ಟೇ ಸಾಕು. ಇಷ್ಟನಿಂದಲೇ ನನಗೆ ಭಯ, ನೀವೆಲ್ಲ ಅಷ್ಟಸಿದ್ಧಿ ಪಡ್ಕೊಳ್ತಾರೇನೋ ಎಂದು ನನಗೆ ಭಯ. ಅದರಿಂದ ಬೇಡ ಎಂದು ನಾನು ಹೆಚ್ಚು ಹೇಳಲ್ಲ. ಇಷ್ಟರಿಂದಲೇ ಮಾಡಿಬಿಡ್ತಾರೆ ಏನೋ. ಭೂತ ಸೂಕ್ಷ್ಮನಿ ಭೂತ ಸೂಕ್ಷ್ಮಮಾತ್ಮನಿಮಯಿ ತನ್ಮಾತ್ರಂ ಧಾರಯೇನ್ಮನಃ ಅಣಿಮಾನಮವಾಪ್ನೋತಿ ತನ್ಮಾತ್ರೋಪಾಸಕೋ ಮಮ. ಇನ್ನೊಂದು ಮಹತ್ಯಾತ್ಮನಿಮಯಿ ಪರೇ ಯಥಾ ಸಂಸ್ಥಂ ಮನೋದದತ್. ಮಹಾತ್ಮ ಅಂದ್ರೇನು? ದೊಡ್ಡದಾಗಬೇಕಂದರೆ ಹಿರಣ್ಯಗರ್ಭ ಇದ್ದಾನಲ್ಲ, ದೊಡ್ಡ, ಅವನಲ್ಲೇ ಮನಸ್ಸಿಟ್ಕೊಂಡರೆ ನಮ್ಮ ಮನಸ್ಸು ವ್ಯಾಪಕವಾಗುತ್ತದೆ. ಅದು ಆಗುತ್ತದೆ, ಎರಡೂ ಆಗಬಹುದು. इसे अणिमा नाम की सिद्धि अर्थात
ಪತ್ಥರ್ ಕಿ ಚಟ್ಟಾನ್ ಆದಿ ಮೇ ಬಿ ಪ್ರವೇಶ ಕರ್ನೆ ಕಿ ಶಕ್ತಿ ಅಂದರೆ ಹೇಳಿದ್ದರ ಇಲ್ಲಿ ಅಣಿಮಾನ ಮವಾಪ್ನೋತಿ ತನ್ಮಾತ್ರೋಪಾಸಕೋ ಮಮ. ಎಷ್ಟು ಸೂಕ್ಷ್ಮವಾಗ್ತಾನಂದರೆ ಕಲ್ಲಿನಲ್ಲಿಯೂ ಪ್ರವೇಶ ಮಾಡ್ತಾನೆ, ಯಾರಿಗೆ ಗೊತ್ತಾಗಲ್ಲ. ಈ ಕಲ್ಲಿರ್ತದೆ, ಯಾರಾದರೂ ಬಂದುಬಿಟ್ರೆ ಗೋಡೆ ಒಳಗೆ ಹೋಗಿ ಸೇರ್ಕೊಂಡು ಬಿಡ್ತಾನೆ, ಯಾರಿಗೆ ಗೊತ್ತಾಗಲ್ಲ. ಅವ್ರು ಹೋದ ನಂತರ ಮತ್ತೆ ಹೊರಗೆ ಬರ್ತಾರೆ. ಅಷ್ಟು ಮಾಡಬಹುದು ಅಂತ. ಕಲ್ಲಿನಲ್ಲಿ ಸೇರೋಕ್ಕೆ ಜಾಗ ಇರುತ್ತದೆ, ಆದರೆ ಸೇರಬಹುದು. ಅಷ್ಟು ಶಕ್ತಿ ಬರ್ತದೆ. ಅಷ್ಟೇ ಶಕ್ತಿ ಬಂದರೆ ಈಗ ಬೇರೆ ಎಲ್ಲಿ ಪುಸ್ತಕದಲ್ಲಿಯೋ ಚಾಪೆಯಲ್ಲಿಯೋ ಎಲ್ಲೋ ಸೇರಿಕೊಳ್ಳಬಹುದು. ಅದಕ್ಕಿಂತ ಬೆಟರ್ ಅಲ್ಲವೇ? ಕಲ್ಲಿನಲ್ಲಿ ಸೇರಿಕೊಳ್ಳುವುದಂದರೆ, ಒಳ ಹೊಕ್ಕುವುದಂದರೆ ಎಷ್ಟು ಕಷ್ಟ ನೋಡಿ, ಇನ್ನೂ ಸೂಕ್ಷ್ಮ. ಅಂಥದ್ದು ಬೇರೆ ಎಲ್ಲೆಲ್ಲೋ ಸಣ್ಣ ಪುಟ್ಟದಾಗಿರುವುದು ಇನ್ನೂ ಸುಲಭವಾಗಿದೆ. ಸ್ವಲ್ಪ ಸಾಧನ ಮಾಡಿದ್ದಾರೆ ಆಗ್ತದೆ, ಅದು ತುಂಬ ಹೆಚ್ಚಿನ ಸಾಧನ ಮಾಡಬಹುದು. ಅದು ಅಣಿಮಾ ಸಿದ್ಧಿ ಸ್ವಾಮೀಜಿ ಹೇಳ್ತಾ ಇದ್ದೆ. ಮತ್ತು ಮಹತ್ತತ್ವಕ್ಕೆ ರೂಪ ಮೇ ಬಿ ಮೈ ಪ್ರಕಾಶಿತ ಹೋ ರಹಾ ಹೂँ. ಪರಮಾತ್ಮನೇ ಮಹತ್ತತ್ವವಾಗಿದ್ದಾನೆ. ಮಹತ್ ಅಂದರೆ ಹಿರಣ್ಯಗರ್ಭ. तो और उस रूप में समस्त व्यावहारिक ज्ञानों का केंद्र है, जो उस रूप में अपने मन को महत्त्वाकार करके तन्मय कर देता है. ಮಹತ್ತತ್ವ ಅಂದರೆ ಹಿರಣ್ಯಗರ್ಭ ಆಕಾರವೇ ಪರಮಾತ್ಮ ಇದ್ದಾನೆ, ನಾನು ಅದೇ ಎಂದು ಯೋಚನೆ ಮಾಡಿಬಿಟ್ಟು ಅವರ ಜೊತೆಗೆ ತಾದಾತ್ಮ್ಯ ಪಡ್ಕೊಂಡರೆ ನಿಮ್ಮ ಸಂಕಲ್ಪ ಮಹತ್ತತ್ವ ಆಕಾರ ಆಗುತ್ತದೆ. ಯಾವುದು ಬೇಕಂದರೆ ಅದು ದೊಡ್ಡದಂದರೆ ದೊಡ್ಡದಾಗ್ತಾ ಆಗಿಬಿಡ್ತಾನೆ. मन को महत्त्वाकार तन्मय कर देता है, उसे महिमा नाम की सिद्धि प्राप्त होती है. और इसी प्रकार आकाशादि पंचभूतों में जो मेरा ही शरीर है, ಅಷ್ಟೇ ಅಲ್ಲ, ಆಕಾಶ ಶರೀರ, ಇನ್ನೇನು ವಾಯು ಶರೀರ, ಅಗ್ನಿ ಶರೀರ, ಜಲ ಶರೀರ, ಪೃಥ್ವಿ ಶರೀರ ಯಾವುದೇ ಮಾಡಬಹುದು. अलग अलग लगने से उनकी महत्ता प्राप्त होती है. और भी महिमा सिद्धि के ही अंतर्गत है. ಇದೆಲ್ಲ ಮಹಿಮಾ ಅಂದರೆ ದೊಡ್ಡದಾಗಬಹುದು, ಆಕಾಶ ರೂಪ ಆಗಬಹುದು, ಅಗ್ನಿ ರೂಪ ಆಗಬಹುದು, ವಾಯು ರೂಪ ಆಗಬಹುದು, ಯಾವುದೇ ಒಂದು ಪಂಚಭೂತಗಳಲ್ಲಿ ಆಗಬಹುದು. ಹಾಗೆ ಅಲ್ಲವೇ ಪೃಥ್ವಿ ರೂಪ ಆಗಿಬಿಟ್ರೆ ದೊಡ್ಡ ಬೆಟ್ಟ ಆಕಾರ ಆಗಿಬಿಡ್ತಾನೆ, ದೊಡ್ಡ ಬೆಟ್ಟ ಆಗಿರುತ್ತಾನೆ ಅಲ್ಲವೇ. ಜೋ ಯೋಗಿ, ಈಗ ಮುಂದಿಂದು ನೋಡಿ, ಪರಮಾಣುಮಯೇ ಚಿತ್ತಂ, ಮಹತ್ತಾಯ್ತಲ್ಲ. ಪರಮಾಣುಮಯೇ ಚಿತ್ತಂ ಭೂತಾನಾಂ ಮಯಿ ರಂಜಯನ್ ಕಾಲಸೂಕ್ಷ್ಮಾರ್ಥತಾಂ ಯೋಗಿ ಲಘಿಮಾನಮವಾಪ್ನುಯಾತ್. ತನ್ನ ಚಿತ್ತವನ್ನು ಪರಮಾಣುಗಳ ಮೇಲೆ ಇಟ್ಟು ಪರಮಾಣು ಹಾಗೆ ಯೋಚನೆ ಮಾಡಬೇಕಂತೆ. ಯೋಚನೆ ಅಂದರೆ ಭಾವನೆ ಮಾಡ್ತಾ ಇದ್ದರೆ ಪರಮಾಣುಗಳಷ್ಟು ಹಗುರವಾಗಿ ಬಿಡ್ತಾನೆ. ಆವಾಗ ನಮ್ಮ ಶರೀರ ತುಂಬ ಹಗುರವಾಗ್ತದಂತೆ. ಹಗುರ ಅಂದರೇನು? ಗಾಲಿನಲ್ಲಿ ಹಾರಿ ಹೋಗ್ತಾನೆ. ಏನು ನೀವೇನು ಹೇಳ್ತಾರೆ? ಹತ್ತಿ ಇರ್ತದೆ, ಏನು ಹೇಳ್ತಾನೆ? ಹತ್ತಿಯಲ್ಲಿ ಬೀಜ ತೆಗೆದಿದ್ದು ನೋಡಬೇಕು. ಬೀಜ ಇದ್ದರೆ, ಹತ್ತಿ ನೋಡಿದ್ದೀರಾ? ಬೀಜ ಒಳಗೆ ಇದ್ದರೆ ಅದು ಸ್ವಲ್ಪ ಭಾರ ಆಗ್ತದೆ, ಅದು ಈಸಿಲಿ ಹೋಗಲ್ಲ. ಬೀಜಗಳು ತೆಗೆದುಬಿಡು, ಸುಮ್ಮನೆ ಗಾಲಿಗೆ ಸುಮ್ಮನೆ ಈಗ ಫ್ಯಾನ್ ಇಟ್ಟುಬಿಟ್ರೆ ಹೂವೆಲ್ಲ ಹಾರಿಬಿಡ್ತದೆ. ಆದ್ದರಿಂದ ಇದೇನು ಹೇಳ್ತಾರೆ? ಅಣಿಮ ಆಯ್ತಲ್ಲ, ಇದು ಲಘಿಮ. ಲಘು ಅಂದರೆ ಹಗುರ, ಲಘು ಅಂದರೆ ಹಗುರವಾಗುತ್ತದೆ ಲಘಿಮ. ಮಾನಮವಾಪ್ನುಯಾತ್ ಧಾರಯನ್ಮಹಂತ. ಇದು ಓದಲ್ಲ, ಗುರುಗಳು ಸ್ವಲ್ಪ ಬಿಡಿಸಿ ಹೇಳ್ತಾರೆ ನೋಡಿ. ಜೋ ಯೋಗಿ ವಾಯು ಅವರ ಚಾರ್ ಭೂತೋಂಕೆ ಪರಮಾಣುಂಕ, ವಾಯು ಆಗಲಿ ಮಿಕ್ಕ ಭೂತಗಳ ಪರಮಾಣು ಮೇಲೆ ಧ್ಯಾನ ಮಾಡ್ತಾನೆ. ಪರಮಾತ್ಮನೇ ಎಂದು ಭಾವಮಾನ ಮಾಡಬೇಕು, ಸುಮ್ಮನೆ ವಸ್ತುಗಳನ್ನು ಮಾಡಬಾರ್ದು. ನೋಡಿ, ಜಲ ಪೃಥ್ವಿ ಮಾಡಿದ್ದೆ, ಸುಮ್ಮನೆ ಪೃಥ್ವಿ ಮೇಲೆ ಮಾಡಿದ್ದರೆ ಉಪಯೋಗವಿಲ್ಲ. ಪೃಥ್ವಿಯಲ್ಲಿ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನ ಮೇಲೆ ಪೃಥ್ವಿ ರೂಪದಿಂದ ಮಾಡಬೇಕು. ಆವಾಗ ನಿಮಗೆ ಏನಾಗುತ್ತದೆ? ಪೃಥ್ವಿ ಆಕಾರ ಬಂದು ಬಿಡ್ತದೆ ನಿಮಗೆ. ಯಾವ ವಸ್ತುವೇ ಆಗಲಿ ಪರಮಾತ್ಮನೇ ಈ ರೂಪದಲ್ಲಿದ್ದಾನೆ ಎಂದಿಟ್ಕೊಂಡು ಆ ರೂಪವನ್ನು ಧ್ಯಾನ ಮಾಡಿದ್ದರೆ ಆ ಪರಮಾತ್ಮ ರೂಪವಾಗಿ ಬಿಟ್ಟು ಆ ಶಕ್ತಿ ನಿಮಗೆ, ಆ ಪರಮಾತ್ಮನ ಆ ಗುಣ ಬರುತ್ತದೆ. ನೀವು ಸುಮ್ಮನೆ ಪೃಥ್ವಿ ಮೇಲೆ ಮಾಡಿದ್ದರೆ ಆಗಲ್ಲ, ಅದು ಪರಮಾತ್ಮದಿಂದ ಇರಲೇಬೇಕು. ಯಾವುದೇ ನೋಡು, ಅದು ಪರಮಾತ್ಮದಿಂದ ಇರಲೇಬೇಕು. ಯಾವುದು ಬೇಕಂದರೆ ಅದು. समझकर चित्त को तदाकार कर देता है, उसे लघिमा सिद्धि प्राप्त होती है, उसे परमाणु रूप काल के समान सूक्ष्म वस्तु बनने का सामर्थ्य प्राप्त हो जाता है. ಓಕೆ, ಈಗ ಮುಂದಿಂದು ನೋಡು. ಅದಾದ ನಂತರ ಪ್ರಾಪ್ತಿ. ಧಾರಯನ್ಮಯ್ಯಹಂತತ್ವೇ ಮನೋವೈಕಾರಿಕೇಖಿಲಂ ಸರ್ವೇಂದ್ರಿಯಾಣಾಮಾತ್ಮತ್ವಂ ಪ್ರಾಪ್ತಿಂ ಪ್ರಾಪ್ನೋತಿ ಮನ್ಮನಃ. ಸಾತ್ವಿಕ ಅಹಂಕಾರ,
ಅಹಂ ಅಂದರೆ ಸಮಷ್ಟಿ, ಇಡೀ ಜಗತ್ತಿನ ನಾನು ಎಂದು ಹಿರಣ್ಯಗರ್ಭ ಇದ್ದಾನಲ್ಲ, ಅವನಲ್ಲಿ ಸಾತ್ವಿಕವಾಗಿರುತ್ತದೆ. ಆ ಸಾತ್ವಿಕ ಅಹಂಕಾರ को मेरा स्वरूप समझकर मेरे उसी रूप में चित्त की धारणा करता है. ಸಾತ್ವಿಕ ಅಹಂ ಅಂದರೆ ಇಡೀ ಜಗತ್ತಿನ ರೂಪ, ವಿರಾಟ್ ರೂಪ, ಸಾತ್ವಿಕ ವಿರಾಟ್ ರೂಪ ಇಟ್ಕೊಂಡು ನಾನು ಅದಾಗಿದ್ದೇನೆ ಎಂದು ಭಾವಿಸಿ ಆ ರೂಪವಾಗಿ ಪರಮಾತ್ಮನನ್ನು ಯಾರು ಧ್ಯಾನ ಮಾಡ್ತಾರೋ ಸಮಸ್ತ ಇಂದ್ರಿಯೋಂಕ ಅಧಿಷ್ಠಾನ ಹೋ ಜಾತಾ ಹೈ, ಎಲ್ಲ ಇಂದ್ರಿಯಗಳಿಗೆ ಆಧಾರವಾಗಿರುತ್ತಾನೆ, ಎಲ್ಲ ಇಂದ್ರಿಯಗಳಿಗೆ. ಆವಾಗ ಏನಾಗ್ತದೆ, ಮೇರಾ ಚಿಂತನ್ ಕರ್ನೆ ವಾಲಾ ಭಕ್ತ ಇಸ್ ಪ್ರಕಾರ ಪ್ರಾಪ್ತಿ ನಾಮ ಕಿ ಸಿದ್ಧಿ ಪ್ರಾಪ್ತಿ ಕರ್ ಲೇತಾ ಹೈ. ಪ್ರಾಪ್ತಿ ಅಂದರೆ ಏನು ಅದು ಅರ್ಥವೇ ಆಗ್ತಾಯಿಲ್ಲ ನಮಗೆ. ಅದು ಇನ್ನೊಂದು ತರಬಹುದಿತ್ತು, ಮರ್ತು ಹೋದೆ, ತರಬೇಕು ಅಂದ್ಕೊಂಡೆ ಮರ್ತೆ ಹೋದೆ. ಎಲ್ಲ ಇಂದ್ರಿಯಗಳ ಹಿಂದೆ ಪ್ರಾಪ್ತಿ ಅಂದರೆ ತಿಳ್ಕೊಳ್ಳುವುದು ಬೇರೆ ಇದೆ ಅಲ್ಲವೇ? ಏನು ಯಾವುದೇ ಒಂದಿದೆ ಬಿಡಿ, ಮುಂದಿಂದು ನೋಡೋಣ, ಅದು ನಂತರ ಅಲ್ಲಿ ಇನ್ನೊಂದು ಪುಸ್ತಕ ನೋಡಿ ಹೇಳ್ತೀನಿ. ಮಹತ್ಯಾತ್ಮನೀಯ ಸೂತ್ರೇ ಧಾರಯೇನ್ಮಯಿ ಮಾನಸಂ ಪ್ರಾಕಾಮ್ಯಂ ಪಾರಮೇಷ್ಟ್ಯಂ ವೈ ವಿಂದತೆ ಅವ್ಯಕ್ತ ಜನ್ಮನಃ. जो पुरुष महत्त्वाभिमानी सूत्रात्मा, अरे हिरण्यगर्भ, अपना चित्त स्थिर करता है, उसे मुझ अव्यक्त जन्म सूत्रात्मा की प्राकाम्य नाम की सिद्धि प्राप्त होती है, जिससे इच्छानुसार सभी भोग प्राप्त होते हैं. प्राकाम्यम ಅಂದರೆ इच्छानुसार. ಅಂದರೆ ತನಗೆ ಯಾವುದು ಭೋಗ ಬೇಕು ಅಂದರೆ ಆ ಭೋಗ ಆಗಿಬಿಡ್ತದೆ. ಯಾವ ವಸ್ತು, ಇಹಲೋಕ ಪರಲೋಕ ಯಾವುದಂದರೆ ಯಾವುದು, ಸಂಪದ ಅಧಿಕಾರ ಯಾವುದು ಬೇಕಂದರೆ ಅದು ಬಂದುಬಿಡ್ತದೆ. ಇನ್ನೊಂದು त्रिगुणमयी माया के स्वामी मेरे कालस्वरूप विश्वरूप की धारणा करता है, वह शरीरों और जीवों को अपने इच्छानुसार प्रेरित करने के सामर्थ्य प्राप्त कर लेता है. सिद्धि का नाम ಈಶಿತ್ವ है. ಈಶಿತ್ವಂ ಅಂದರೆ ಎಲ್ಲರೂ ತನ್ನ ವಶದಲ್ಲಿರುತ್ತಾರೆ, ಅವನು ಬಂದರೆ ಸಾಕು, ಎಲ್ಲರೂ ಇವರ ಮಾತು ಕೇಳ್ತಾರೆ, ಅದೊಂದು ಸಿದ್ಧಿ. ವಿಷ್ಣು ತ್ರ್ಯಧೀಶ್ವರೇ ಚಿತ್ತಂ, ಭಗವಂತನಲ್ಲಿ, ಭಗವಂತ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರಲ್ಲಿ ಯಾರೇ ಆಗಬಹುದು ನೋಡಿ. ತ್ರ್ಯಧೀಶ್ವರ ಹೇಳ್ತಾನೆ, ಮೂವರು ಈಶ್ವರರು, ಮೂರು ಈಶ್ವರರೇ, ಬ್ರಹ್ಮ ಈಶ್ವರನೇ, ವಿಷ್ಣುವು ಈಶ್ವರನೇ, ಶಿವನೂ ಈಶ್ವರನೇ, ಮೂವರಲ್ಲಿ ಯಾರೇ ಆಗಲಿ ನೋಡಿ. ತ್ರ್ಯಧೀಶ್ವರೇ, ವಿಷ್ಣುವು ತ್ರ್ಯಧೀಶ್ವರೇ ಚಿತ್ತಂ ಅಂದರೆ ಮೂರು ಗುಣಗಳಿಗೆ ಸ್ವಾಮಿಯವರು, ಮೂರು ಗುಣಗಳ ಸ್ವಾಮಿ ಅಲ್ಲವೇ ವಿಷ್ಣು ಅಂದರೆ. ಮೂರು ಗುಣಗಳೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಅವನೇ ಎಂದು ಅರ್ಥ. ಯಾವುದೇ ಪೆನ್ನು ಬೇಕೆನ್ನುವಾಗ ಬರೆಯಲ್ಲ. ಪೆನ್ನುಗಳ ವೈಶಿಷ್ಟ್ಯವು ಗೊತ್ತಾ? ಬೇಕೆನ್ನುವಾಗ ಬರೆಯಲ್ಲ. ಈಶಿತ್ವ ಸಿಗ್ತದೆ. ಮತ್ತು ವಶಿತ್ವಂ, ಇದು ಏಳನೆಯದು. ಈಶಿತ್ವಂ, ಪ್ರಾಕಾಮ್ಯಂ ಆಯಿತು, ಶಕ್ತಿ ಪ್ರೇರಣಂ, ವಶಿತ ಆಯಿತು. ವಶಿತ 7. ನಿರ್ಗುಣೇ ಬ್ರಹ್ಮಣಿ ಕಾಮೋವಸೀಯತೆ ಷಡೂರ್ಮಿ 9. ವಾಚಶ್ರೇಣಿ 10. ಇದು 11. ಅಯ್ಯೋ ಎಷ್ಟಿವೆ, 12, 13 ಇನ್ನೂ ಇವೆ, ನಂತರ ಹೇಳೋಣ, ಇದು ಆ ಥರ ಆಗಲ್ಲ. ಈಗ 7ನೇ ಶ್ಲೋಕದಲ್ಲಿ 7ನೇದು नारायणे योगी मेरे नारायण स्वरूप में जिसे तुरीय और भगवान भी कहते हैं मन को लगा देता है. तुरीय स्वरूप ಹೇಳ್ತಾರೆ ನೋಡಿ ಪರಮಾತ್ಮ. नारायण स्वरूपे नारायणे तुरीयाख्ये भगवत शब्द शब्दिते. ಅವನನ್ನೇ ಭಗವಂತ ಹೇಳ್ತಾರೆ. मेरे स्वाभाविक गुण उसमें प्रकट होने लगते हैं और उसे वशिता नाम की सिद्धि होती है. ವಶಿತ ಎಲ್ಲವೂ ತನ್ನ ವಶದಲ್ಲಿರುತ್ತದೆ, ತನ್ನ ಇಂದ್ರಿಯಗಳೆಲ್ಲ ತನ್ನ ವಶದಲ್ಲಿರುತ್ತವೆ. ನಿರ್ಗುಣೇ ಬ್ರಹ್ಮಣಿಮಯಿ ಧಾರಯನ್ ವಿಷದಂ ಮನಃ. ನಿರ್ಗುಣ ಬ್ರಹ್ಮದಲ್ಲಿ ಯಾರು ಉಪಾಸನ ಮಾಡ್ತಾರೋ ಉಸೆ ಪರಮಾನಂದ ಸ್ವರೂಪ್ ಕಿ ಕಾಮಾವಸಾಯಿತ ನಾಮ ಕಿ ಸಿದ್ಧಿ ಹೋತಿ ಹೈ. ಅಂದರೆ ಅವರಿಗೆ ಎಲ್ಲ ಕಾಮನೆಗಳು ಪೂರ್ಣವಾಗ್ತವೆ, ಅಂದರೆ ಎಲ್ಲ ಆನಂದ ಸಿಕ್ಕಿಬಿಡ್ತದೆ. ಯಾವುದು ಇದು ವೈರಾಗ್ಯಕ್ಕೆ ಒಳ್ಳೆಯದು ನೋಡಿ. ವಶಿತ ಅಂದರೆ ಇಂದ್ರಿಯ ನಿಗ್ರಹ. ಇದು ಇನ್ನೊಂದು ಇದು ನೋಡಿ, ಕಾಮಾವಸಾಯಿತ ಅಂದರೆ ಎಲ್ಲ ಕಾಮನೆಗಳು ಪೂರ್ಣವಾಗ್ತವೆ, ಅಂದರೆ ಆನಂದವಾಗಿರುತ್ತದೆ, ಯಾವುದು ಕೊರತೆ ಅನಿಸಲ್ಲ, ಎಂದಿಗೂ ಆನಂದವಿರುತ್ತದೆ. ಈ ಎರಡು ವೇದಾಂತಗಳೇ.
ವಶಿತ ಎಂಬುದು ಇಂದ್ರಿಯ ನಿಗ್ರಹ ವೈರಾಗ್ಯ. ಇಕ ಇನ್ನೊಂದು ಕಾಮಾವಸಾಯಿತ ಎನ್ನುವುದು ಬ್ರಹ್ಮಜ್ಞಾನವೇ, ಬ್ರಹ್ಮಾನಂದವೇ. ಬ್ರಹ್ಮಜ್ಞಾನದಲ್ಲಿ ಬ್ರಹ್ಮಾನಂದ ಅದು ಒಂದು ಸಿದ್ಧಿ ಎಂದು ಸೇರಿಸಿಬಿಡ್ತಾರೆ. ಅದು ಒಂದು ಸಿದ್ಧೆ. ಬ್ರಹ್ಮಜ್ಞಾನವು ಎಲ್ಲಕ್ಕಿಂತ ದೊಡ್ಡ ಸಿದ್ಧಿ. ವೈರಾಗ್ಯವೂ ಸಿದ್ಧೆ, ಅದು ಒಂದು ಸಿದ್ಧೆ. ಇಲ್ಲದಿದ್ದರೆ ಎಲ್ಲರಿಗೆ ಆಗುತ್ತದ ವೈರಾಗ್ಯಕ್ಕೆ ಎಷ್ಟು ವರ್ಷಗಟ್ಟಲ, ಕೆಲವೊಮ್ಮೆ ಜನ್ಮಗಳು ಸಾಧನೆ ಮಾಡಬೇಕಾಗ್ತದೆ. ಪ್ರಪಂಚದ ಮೇಲೆ ಭೋಗಬುದ್ಧಿ ಬಿಟ್ಟು, ನನಗೆ ಯಾವ ವಸ್ತು ನನ್ನದು ಎಂದು ಅಭಿಮಾನ ಬಿಟ್ಟು, ಆಸ್ತಿ ಮೇಲೆ, ಭೋಗ ಮೇಲೆ, ವಸ್ತುಗಳ ಮೇಲೆ, ಕೀರ್ತಿ ಮೇಲೆ ಆಸಕ್ತಿ ಬಿಡುವುದು, ಆಸಕ್ತಿ ಬಿಟ್ಟು ವೈರಾಗ್ಯವು ಗಟ್ಟಿಯಾಗಿ ಪಡ್ಕೊಳ್ಳುವುದು, ಅದು ಒಂದು ಸಿದ್ಧಿ. ಆದರೆ ಅದು ಆಧ್ಯಾತ್ಮಿಕ ಸಿದ್ಧಿ. ಅದರಿಂದ ಲೌಕಿಕ ಉಪಯೋಗವೇನಿಲ್ಲ. ಮಿಕ್ಕ ಸಿದ್ಧಿಗಳಿಂದ ಇನ್ನೊಬ್ಬರಿಗೆ ತೋರಿಸಬಹುದು, ಇದನ್ನು ಇನ್ನೊಬ್ಬರಿಗೆ ತೋರಿಸುವಕ್ಕಾಗಲ್ಲ. ತನ್ನ ಮನಸ್ಸಿಗೆ ತನಗೆ ಆನಂದವಾಗಿರುತ್ತದೆ ಅಷ್ಟೇ. ಆಸಕ್ತಿ ಇಲ್ಲ ಅಂದರೆ ಅದು ಇದು ನಮ್ಮನ್ನು ಎಳೆಯಲ್ಲ, ತೊಂದರೆ ಕೊಡಲ್ಲ ಅಷ್ಟೇ. ತನ್ನ ಮನಸ್ಸಿಗೆ ಹಗುರವಾಗಿರುತ್ತದೆ, ಆನಂದವಾಗಿರುತ್ತದೆ. ಹೊರಗೆ ಇನ್ನೊಬ್ಬರಿಗೆ ತೋರಿಸತಕ್ಕದ್ದಲ್ಲ ಅದು. ಮಿಕ್ಕವು ತೋರಿಸೋಕ್ಕಾಗ್ತದೆ, ಲೌಕಿಕ ಉಪಯೋಗ ಇರುತ್ತದೆ. ವೈರಾಗ್ಯದಿಂದ ಲೌಕಿಕ ಉಪಯೋಗವೇನು? ಲೌಕಿಕ ಅಂದರೆ ಇನ್ನೊಬ್ಬರಿಗೆ ಏನೂ ಉಪಯೋಗವಿಲ್ಲ. ತನ್ನ ಮನಸ್ಸಿಗೆ ತೊಂದರೆ ಕೊಡಲ್ಲ, ತನಗೆ ಸಂಸಾರ ದುಃಖ ಬಿಡುತ್ತದೆ, ಸುಖವಾಗಿರುತ್ತಾನೆ, ಆನಂದವಾಗಿರುತ್ತಾನೆ. ಅದು ಒಂದು ವೇದಾಂತದಲ್ಲಿ ಹೇಳಿರುವ ಸಿದ್ಧಿ, ಅದು ಒಂದು ಸಿದ್ಧಿ. ಇದಾದ ನಂತರ ನೋಡಿ, ಎಲ್ಲ ಕಾಮನಗಳು ಅಂದರೆ ನನಗೆ ಅದು ಬೇಕು ಇದು ಬೇಕು ಅನಿಸಲ್ಲ, ಯಾವುದಿಲ್ಲದಿದ್ದರೂ ಆನಂದವಾಗಿರುತ್ತಾನೆ, ಅದು ಬ್ರಹ್ಮಜ್ಞಾನ ಸಿದ್ಧಿ ಅಲ್ಲವೇ? ಇದಾದ ನಂತರ ಶ್ವೇತದ್ವೀಪ ಪತೌ ಚಿತ್ತಂ ಶುದ್ಧೇ ಧರ್ಮಮಯೇ ಮಯಿ ಧಾರಯೇತ್ ಶ್ವೇತತಾಂ ಯಾತಿ ಷಡೂರ್ಮಿ ರಹಿತೋ ನರಃ. ಶ್ವೇತದ್ವೀಪದ ನೋಡಿ, ಮೇರಾ ವಹ ರೂಪ್ ಉದ್ಧವ್, ಪ್ರಿಯ ಉದ್ಧವ್ ಮೇರಾ ವ ರೂಪ್ ಜೋ ಶ್ವೇತದ್ವೀಪ ಕಾ ಸ್ವಾಮಿ ಹೈ. ಈ ಶ್ವೇತದ್ವೀಪ ಎಲ್ಲಿದೆಯೋ ನನಗೂ ಗೊತ್ತಿಲ್ಲ. ಆ ಶ್ವೇತದ್ವೀಪಕ್ಕೆ ನಾರದ ಅಲ್ಲಿ ಹೋಗಿ, ವಿಷ್ಣು ಹತ್ತಿರ ಹೋಗಿ, ಬ್ರಹ್ಮದೇವನ ಹತ್ತಿರ ಹೋಗಿ ನಾರಾಯಣ ಸ್ವರೂಪ ತಿಳ್ಕೊಂಡು ಬಂದಿದ್ದಾನೆ. ಆ ಶ್ವೇತದ್ವೀಪ ಎಲ್ಲಿದೆಯೋ ಯಾರಿಗೂ ಗೊತ್ತಿಲ್ಲ. ಆ ಕಾಲದಲ್ಲಿತ್ತಂತೆ, ಮರದ ಸಮುದ್ರದಲ್ಲಿ ಮುಳುಗಿ ಹೋಯ್ತಾ ಅಥವಾ ಇಲ್ಲೇ ಹಿಮಾಲಯದಲ್ಲಿ ಎಲ್ಲಿಯಾದರೂ ಇದೆಯಾ ಏನೋ ಗೊತ್ತಿಲ್ಲ. ಶ್ವೇತದ್ವೀಪಕ್ಕೆ ಹೋಗಿ ನಾರದ ಪರಮಾತ್ಮ ತತ್ವವನ್ನು ತಿಳ್ಕೊಂಡು ಬಂದ ಎಂದು ಹೇಳ್ತಾರೆ ಜನರು. ಸೊ श्वेतद्वीप का स्वामी है परमात्मा, अत्यंत शुद्ध और धर्ममय है. ಅತ್ಯಂತ ಶುದ್ಧರು, ಧರ್ಮಮಯ, ಧರ್ಮಸ್ವರೂಪರು ಅವರು. ವಹ ಭೂಕ್ ಪ್ಯಾಸ್ ಜನ್ಮ ಮೃತ್ಯು और ಶೋಕ ಮೋಹ ಇನ್ ಛ ಊರ್ಮಿಯೋ ಸೆ ಮುಕ್ತ ಹೋ ಜಾತಾ ಹೈ. ಊರ್ಮಿ ಅಂದರೆ ತರಂಗಗಳು, ಅಲೆಗಳು. ಷಡೂರ್ಮಿ ಅಂದರೆ 6 ಬಗೆಯಾದ ಕ್ಲೇಶಗಳು. ಯಾವುದು? ಹಿಂದೆ ಹೇಳಿದ್ದೀವಲ್ಲ, ಹಸಿವು ಬಾಯಾರಿಕೆ ಇಲ್ಲಿ ಇರಲ್ಲ, ಜನ್ಮ ಮರಣ ಶೋಕ ಮೋಹ. ಹಸಿವು ಬಾಯಾರಿಕೆ, ಜನ್ಮ ಮರಣ, ಇನ್ನೊಂದು ಶೋಕ ಮೋಹ. ಶೋಕ ಮೋಹ ಅಂದರೆ ಮನಸ್ಸುಗೆ ಎಷ್ಟೇ ಕಷ್ಟ ಬರಲಿ ಶೋಕ ಉಂಟಾಗಲ್ಲ. ಭಯಂಕರವಾಗಿ ಅವರನ್ನು ಹೊಡೆಯಲಿ, ಅವರಿಗೆ ಯಾರೇ ಸತ್ತು ಹೋಗಲಿ, ಹಿಂಸೆ ಮಾಡಲಿ, ಎಷ್ಟು ಅಪಮಾನವಾಗಲಿ, ಅಯ್ಯೋ ನನ್ನ ಗತಿ ಹೀಗಾಯಿತೆ ಅಂದರೆ ದುಃಖ ಉಂಟಾಗಲ್ಲ. ಎಷ್ಟೇ ಅಪಮಾನ ಮಾಡಲಿ ಅವರಿಗೆ ಮನಸ್ಸು ಏನದು ಖಿನ್ನವಾಗಿ ದುಃಖ ಉಂಟಾಗಲ್ಲ. ಮೋಹ ಅಂದರೆ ಏನು? ಕನ್ಫ್ಯೂಷನ್ ಆಗಲ್ಲ. ಯಾವುದೇ ಕಷ್ಟದಲ್ಲಿರಲಿ ವಸ್ತು ಸ್ಪಷ್ಟವಾಗಿರುತ್ತದೆ, ಎಲ್ಲೇ ಕರ್ಕೊಂಡು ಹೋಗು. ಇದು ತಪ್ಪು, ಇದು ಒಪ್ಪು, ಇದು ಧರ್ಮ, ಇದು ಅಧರ್ಮ, ಇದು ಸರಿಯಾಗಿದೆ, ಇದು ಸರಿಯಾಗಿಲ್ಲ ಎನ್ನುವುದು ವಿವೇಕ. ಮೋಹ ಯಾರು ಗಳಿಸಲ್ಲ. ತಪ್ಪು ಎಲ್ಲಿ ಆಗಲ್ಲ, ಎಲ್ಲಿ ಹೋದರೂ ಕರೆಕ್ಟಾಗಿ ವಿವೇಕ ಇರುತ್ತದೆ. ವಿವೇಕ ಕರೆಕ್ಟ್ ಇರ್ತದೆ. ಎಷ್ಟು ಕಷ್ಟದಲ್ಲಿರಲಿ ಅದು ಕರೆಕ್ಟಾ ಹೌದಾ ಹೇಳಿಬಿಡ್ತಾನೆ. ವಿವೇಕ ಕಲ್ಕೊಂಡಲ್ಲ. ಅದು ನೋಡಿ, ಎಷ್ಟೋ ಜನರಿಗೆ ಸ್ವಲ್ಪ ಏನೋ ಬಂದುಬಿಟ್ರೆ ಸಾಕು ವಿವೇಕ ಕಲ್ಕೊಂಡು. ವಿವೇಕ ಹೋಗಲ್ಲ, ಮೋಹ ಉಂಟಾಗಲ್ಲ. ಮೋಹ ಅಂದ್ರೇನು? ಅವಿವೇಕ. ಒಂದಕ್ಕೂ ಒಂದಾಗಿ ತಪ್ಪು ತಿಳ್ಕೊಳ್ಳು, ಅದಾಗಲ್ಲ ಅವರು. ಯಾವ ಪರಿಸ್ಥಿತಿಯಲ್ಲಿಯೂ ಕರೆಕ್ಟಾಗಿ ಯಾವುದೇ ಪರಿಸ್ಥಿತಿ ತೋರಿಸು, ತಕ್ಷಣವೇ ಗೊತ್ತಾಗ್ತದೆ. ಯಾವುದೇ ಹೇಳಲಿ ಇದು ಸರಿಯಾಗಿದೆಯಲ್ಲವ, ತಕ್ಷಣವೇ ಹೇಳಿಬಿಡ್ತಾನೆ. ಕನ್ಫ್ಯೂಸ್ ಆಗಲ್ಲ. ಮೋಹ ಅಂದರೆ ಕನ್ಫ್ಯೂಷನ್ ಆಗಲ್ಲ, ಸ್ಪಷ್ಟವಾಗಿರುತ್ತದೆ. ಶೋಕ ಅಂದ್ರೇನು? ಎಷ್ಟು ಕಷ್ಟ, ಅಪಮಾನ, ದುಃಖ ಬರಲಿ, ಅಯ್ಯೋ ನನಗೆ ಈಗತೆ ಆಯಿತೆ ಎಂದು ಮನಸ್ಸಿಗೆ ಶೋಕ ಉಂಟಾಗಲ್ಲ. ಶೋಕ ಅಂದರೆ ಗೊತ್ತಾ? ಖಿನ್ನತ, ನಿರಾಶೆ. ಆ ನಿರಾಶೆ ಖಿನ್ನವಾಗುವುದು. ನಿರಾಶ ಇರಲ್ಲ, ಖೇದ ಆಗಲ್ಲ, ನಿರಾಶ ಆಗಲ್ಲ. ಅಯ್ಯೋ ನನ್ನ ಗತಿ ಹೀಗಾಯಿತೆ ಎಂದು ಅದೇ ಯಾವಾಗಲೂ ಅನಿಸಲ್ಲ. ಎಷ್ಟೇ ಕಷ್ಟ ಬರಲಿ, ಇದು ನಡೆಯುತ್ತದೆ, ಪ್ರಪಂಚ ಇರಲಿ, ಇದು ಎಲ್ಲ ಯಾವುದಾದರೂ ಆಗುತ್ತದೆ, ಮನಸ್ಸು ಬೇಜಾರೇ ಆಗಲ್ಲ. ಅದು ಶೋಕ. ಅಯ್ಯೋ ನನಗೆ ಅದು ಹೋಯಿತೆ, ನನಗೆ ಹಾಗಿತ್ತು, ಹೀಗೆ ಆಯಿತೆ ನನ್ನ ಗತಿ, ನಾನು ಊಹಿಸ್ಕೊಂಡಿಲ್ಲ, ಇಷ್ಟ ಆಗುತ್ತದೆ ಅಂದ್ಕೊಂಡಿಲ್ಲ ಎಂದು ಯಾವುದೇ ಬರಲಿ ಪ್ರಪಂಚದಲ್ಲಿ, ಎಷ್ಟೇ ಸತ್ತು ಹೋಗಲಿ, ಎಷ್ಟೇ ಅನ್ಯಾಯವಾಗಲಿ, ಅವರಿಗೆ ನನಗಿದು ಆಯಿತು ಎಂದು ಅನಿಸಲ್ಲ. ಮನಸ್ಸು ಎಂದಿಗೂ ಪ್ರಸನ್ನವಾಗೇ ಇರ್ತದೆ. ಅದು ಶೋಕರಹಿತ. ಮತ್ತು ಹಸಿವು ಬಾಯಾರಿಕೆ ಇಲ್ಲ ಅವರಿಗೆ. ಹಸಿವು ಬಾಯಾರಿಕೆ ಆಗಲ್ಲ ಅಂತೆ, ಅದು ಹೇಳಿದ್ದನ್ನೆಲ್ಲ ಕೆಲವರಿದ್ದಾರೆ.
ಮತ್ತು ಇನ್ನೇನು ಜನ್ಮ ಮೃತ್ಯು, ಜನ್ಮವೂ ಮೃತ್ಯುವೇ ಇಲ್ಲ ಅಂದರೆ ಶರೀರಕ್ಕೆ ಮರಣವೇ ಇಲ್ಲ ಅಂತ ಇರ್ತಾರಂತೆ. ಜನ್ಮ ಮರಣ ಶರೀರಕ್ಕಿರಬೇಕಲ್ಲವೇ? ಶರೀರಕ್ಕೆ ಮರಣ ಇಲ್ಲ, ಜನ್ಮ ಇಲ್ಲ. ಬೇಕಂದರೆ ಶರೀರ ಧರಿಸ್ತಾನೆ, ಬೇಡ ಅಂದರೆ ಮುಚ್ಚಿಬಿಡ್ತಾನೆ ಅಷ್ಟೇ. ತೋರುವುದು ಮುಚ್ಚುವುದು ಅಷ್ಟೇ ಹೊರತು ಬೇಕಂದರೆ ತೋರಿಸ್ತಾನೆ, ಇಲ್ಲದಿದ್ದರೆ ಅದೃಶ್ಯವಾಗ್ತಾನೆ. ದೃಶ್ಯ ಆಗುವುದೇ ಹೊರತು ಶರೀರವು ಸಾಯಲ್ಲ ಅಷ್ಟೇ, ಎಂದಿಗೂ ಇರುತ್ತದೆ. ಶರೀರವು ಸಾಯವೇ ಅಲ್ಲ. ಅಯ್ಯೋ ಆಶ್ಚರ್ಯ ನೋಡಿ. ಇದು ಒಳ್ಳೆಯದು ಅಂದ್ಕೊಳ್ತಾರೆ. ಅಯ್ಯೋ ಎಷ್ಟು ದಿವಸ ಆದರೂ ಇರಬಹುದು, ಅದು ಗೊತ್ತಾಗ್ತದೆ ಕೆಲವು ದಿವಸ ಇದ್ದರೆ. ಏನಿರ್ತೀರಿ, ಒಂದು 200, 300, 500 ಇರ್ತೀರಿ. ನಂತರ ತುಂಬ ಬೇಜಾರಾಯಿತೆ, ಈ ಶರೀರ ಬಿಡಿಸ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಅಲ್ಲ. ಒಂದೇ ದೇಹದಲ್ಲಿದ್ದರೆ ಎಷ್ಟು, ಒಂದೇ ಮನೆಯಲ್ಲಿ ಒಂದೇ ಊರಿನಲ್ಲಿದ್ದರೆ ತುಂಬ ದಿವಸ ನಂತರ ಬೋರ್ ಆಗಲ್ಲವ. ಬೇರೆ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಶರೀರದಿಲ್ಲದೆ ಇರುವಾಗ ಏನೋ ದೊಡ್ಡ ಅನಿಸುತ್ತದೆ, ಇರು ಅದರಲ್ಲೇ. ಆವಾಗ ಗೊತ್ತಾಗ್ತದಪ್ಪ ಇದೆಲ್ಲ ಏಕಿದೆ, ಯಾವಾಗ ಬಿಟ್ಕೊಂಡ್ರೆ ಒಳ್ಳೆಯದು. ಎಷ್ಟೋ ಯುಗಗಳಿರುತ್ತದೆ ದೇಹ. ಪ್ರಪಂಚ ಸೃಷ್ಟಿ ಇರುವವರೆಗೆ ಇರುತ್ತದೆ. ಕಲ್ಪ ಅಂತ ಬ್ರಹ್ಮದೇವನ ಸೃಷ್ಟಿ ಬಿಟ್ಟರೆ ಆವಾಗ ಏನು ನಿಮ್ಮದು ಕೆಲಸ ಮಾಡಲ್ಲ. ಏಕೆ? ಸೃಷ್ಟಿ ಪ್ರಳಯವಾಗಿ ಬಿಟ್ಟರೆ ನೀವು ಇರಲ್ಲ, ನಿಮ್ಮ ದೇಹ ಇರಲ್ಲ, ಯಾರೂ ಇರಲ್ಲ. ನಿಮಗೆ ಶಾಶ್ವತವಾಗಿರುತ್ತದೆ ಅಂದರೆ ಅರ್ಥವೇನು? ಕಲ್ಪಾಂತವರೆಗೆ ಇರುತ್ತದೆ. ಬೇಕಂದರೆ ತೋರಿಸಿಕೊಳ್ಳಬಹುದು, ಇಲ್ಲದಿದ್ದರೆ ಅದೃಶ್ಯ. ಬಟ್ ಅದೇ ದೇಹದಲ್ಲಿ ಇರ್ತಾನೆ. ಅದೇ ದೇಹದಲ್ಲಿ ಅನೇಕ ವರ್ಷ ಇದ್ದು ತುಂಬ ವರ್ಷ ನಂತರ ಜನರು ನೋಡಿ, ಹೆಚ್ಚು ದಿನ ಬದುಕಿದ್ದರೆ ಜನರನ್ನು ನೋಡಿದ್ದೀರ. ಒಬ್ಬನು ಯಾರೋ 90 ವರ್ಷ ಬದುಕಿದ್ದಾನೆ. ಅವರನ್ನು ಒಬ್ಬ ದೊಡ್ಡ ಚರಿತ್ರ ಪುಸ್ತಕ ಬರೆದಿದ್ದಾನೆ ಇಂಗ್ಲೀಷ್ನಲ್ಲಿ, ಬೆಂಗಾಲಿ ಅವನು. ಅವರನ್ನು ನೋಡಲಿಕ್ಕೆ ಹೋದರು. ಅವರು ದೊಡ್ಡ ಚರಿತ್ರಕಾರರು ಅಂದರೆ ನೋಡಿದ್ದರೆ ಅವರು ತುಂಬ ಸಂತೋಷ ಪಟ್ಕೊಂಡ, ಎದ್ದು ಕೂತಿದ್ದ. ಅವರು ಬಂದಿರುವ ಮೊದಲೇ ಹೇಳಿದ್ದರು, ತಾವು ತುಂಬ ಮುದುಕರು, ನಿಮಗೆ ತುಂಬ ಹೊತ್ತು ಕೂತಿರುವಕ್ಕೆ ಕಷ್ಟವಾಗ್ತದೋ ಏನೋ, ಅದರಿಂದ ನೀವು ಎಷ್ಟೊತ್ತಂದರೆ ಅಷ್ಟೊತ್ತೇ ಮಾತಾಡ್ತೀನಿ, ನಿಮ್ಮನ್ನೊಂದು ಇಂಟರ್ವ್ಯೂ ಮಾಡೋದಕ್ಕೆ ಬಂದೆ, ನಾನು ಮಾತಾಡಬಹುದಾ ಎಂದು. ಅಯ್ಯೋ ತುಂಬ ಸಂತೋಷ ಪಟ್ಕೊಂಡ್ರೆ. ಏಕೆ? ಮುದುಕರನ್ನು ಯಾರು ನೋಡಲಿಕ್ಕೆ ಬರ್ತಾರೆ, ನೀವು ನೋಡೋಕ್ಕೆ ಬಂದಿದ್ದೀರಿ, ತುಂಬ ಸಂತೋಷವಾಯಿತು, ನೀವು ಬಂದಿದ್ದಕ್ಕೆ ನಾನೇ ಥ್ಯಾಂಕ್ಸ್ ಹೇಳಬೇಕು, ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿ. ಅವರು ಹಾಗೆಯೇ ಕಷ್ಟಪಟ್ಟು ಹೀಗೆ ಕೂತ್ಕೊಂಡು ಮಾತಾಡಿದ್ದಾಗ ಅವರೇನು ಹೇಳ್ತಾನೆ, ಏನು ನಿಮ್ಮ ಚರಿತ್ರೆ ಬರೆಯುವಾಗ ಇನ್ನೂ ನಿಮ್ಮ ಅನುಭವ ಏನೇನು ಹೇಳಿ ಅಂದರೆ, ಏನೋ ಚರಿತ್ರೆ ಕುರಿತು ಇನ್ನೇನೋ ಕುರಿತು ಅನೇಕ ವಿಷಯಗಳು ಹೇಳಿದ ನಂತರ ಕೊನೆಗೆ ಏನು ಹೇಳ್ತಾನೆ, ನಿಮ್ಮ ಅಭಿಪ್ರಾಯವೇನು, ನಿಮ್ಮ ಅನುಭವ, ಇಷ್ಟು ದೀರ್ಘ ಜೀವನ ಇದೆ, ನಿಮ್ಮ ಅನುಭವವೇನು ಅಂದರೆ ಏನು ಹೇಳ್ತಾರೆ ಗೊತ್ತಾ? ಯಾರು ದೀರ್ಘಕಾಲ ಬದುಕಬಾರದು ಹೇಳ್ತಾನೆ. ತನ್ನ ಹಿಂದಿನ ಕಾಲದ ಫ್ರೆಂಡ್ಸ್ ಇಲ್ಲ ನೋಡಿ, ಗೊತ್ತಾ? ತನ್ನ ಫ್ರೆಂಡ್ಸ್ ಇಲ್ಲ, ತನ್ನ ಮಗ ಇಲ್ಲ, ಸೊಸೆ ಇಲ್ಲ, ತಾನು ನೋಡಿದವರು ಯಾರಿಲ್ಲ. ಯಾರೋ ಸಣ್ಣ ಮೊಮ್ಮಗಳಿದ್ದಾರೆ. ಆ ಮೊಮ್ಮಗಳು ನೋಡಿದರೆ ಯಾರೋ ಅನಿಸುತ್ತದೆ, ತಮ್ಮ ಜನರಲ್ಲ ಅನಿಸುತ್ತದೆ. ಏಕೆ? ಅವ್ರು ಸಣ್ಣ ಮಕ್ಕಳು. ಇವರು ತನ್ನ ಮಗ ಇಲ್ಲ, ಮಗಳು ಇಲ್ಲ, ಅಳಿಯ ಇಲ್ಲ, ಸೊಸೆ ಇಲ್ಲ, ಎಲ್ಲರೂ ಹೋಗಿಬಿಟ್ಟರು. ತನ್ನ ಸ್ನೇಹಿತರಿಲ್ಲ. ಯಾರಾದರೂ ಇದ್ದಾರೆ ಅಂದರೆ, ಯಾರೋ ನೋಡ್ಲಿಕ್ಕೆ ಬಂದರೆ ಎಲ್ಲರೂ ಹೊಸ ಜನರೇ. ತಾನು ಹಿಂದೆ ನೋಡಿದವರು ಯಾರೂ ಇಲ್ಲ, ಎಲ್ಲೋ ಕಾಡಿಗೆ ಹೋಗಿದ್ದಂತೆ ಅನಿಸುತ್ತದೆ. ಅವರು ಹೇಳ್ತಾರೆ, ಹೆಚ್ಚಿನ ಕಾಲ ಬದುಕಬಾರದು ಎಂದವರು ಉಪದೇಶ ಹೇಳೋರು. ಜನರು ಅಂದ್ಕೊಳ್ತಾರೆ, ಅಬ್ಬೋ ನಾವು ಹೆಚ್ಚಿನ ಕಾಲ ಇರಬೇಕು, ಹೆಚ್ಚಿನ ಕಾಲ ಬದುಕುವವರನ್ನು ಕೇಳು ಗೊತ್ತಾಗ್ತದೆ. ಅಮ್ಮ ಬೇಡಪ್ಪ, ಬೇಗ ಹೋಗೋದೇ ಒಳ್ಳೆಯದು ಅನಿಸುತ್ತದೆ ಅವರಿಗೆ. ಎಷ್ಟು ಹೆಚ್ಚಿನ ಕಾಲ ಇರಬಾರದು ಎಂದು ಹೇಳ್ತಾರೆ. ದೀರ್ಘಕಾಲ ಏನು ಹೇಳ್ತಾರೆ ಕನ್ನಡದಲ್ಲಿ? ಹೆಚ್ಚಿನ ಕಾಲನೇ ಹೇಳ್ತಾರೆ. ಹೆಚ್ಚಿನ ಕಾಲ ಇರಬಾರದು, ಹೆಚ್ಚಿನ ವಯಸ್ಸು ದೀರ್ಘವಾಗಿರಬಾರದು, ಬೇಗ ಹೋದರೆ ಒಳ್ಳೆಯದು. ಇವ್ರಿಗನ್ಸು ಅಯ್ಯೋ ಪಾಪ ಹೋಗಿದ್ದಾರೆ ಅನಿಸುತ್ತದೆ. ಏಕೆ? ಅವರವರು ನೋಡಿ, ನನಗೆ ಮೊದಲು ಗೊತ್ತಿಲ್ಲ, ಯಾರೋ ಒಬ್ಬರು ಮುದುಕರು ನೋಡಿದ್ದಾಗ ಅವ್ರು ಮಾತಾಡ್ತಾರೆ. ಇಬ್ಬರು ಮುದುಕರು ಕೂತಿದ್ದಾಗ ನೋಡಬೇಕು, ಅವ್ರು ಮಾತಾಡ್ತಾರೆ. ಮುದುಕರು ಅಂದರೆ ನಾನು ಆಗಿಬಿಟ್ಟೆ, ಅದು ನಾನು ಹಿಂದೆ ನೋಡಿದ್ದು ಹೇಳ್ತಾಯಿದ್ದೆ. ಅವರವ್ರು ಮಾತಾಡ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಅವ್ರು ಹೋದರಂತೆ, ಇವರು ಹೋದರಂತೆ. ತುಂಬ ಹಿಂದಿನ ಜನರನ್ನೆಲ್ಲ ನೋಡ್ತಾರೆ. ಅವ್ರ ಮಕ್ಕಳು ಹೋದರು, ಅವ್ರು ನೋಡಿದ್ರು, ಎಲ್ಲರೂ ಹೋಗಿಬಿಟ್ರೆ ಈಗ ಯಾರೇ ಬರಲಿ ಯಾರೋ ಅನಿಸುತ್ತಾರೆ ಹೊಸ ಜನರು. ಅಯ್ಯೋ ನಮ್ಮ ಜನರು ಯಾರೂ ಇಲ್ಲ, ನಾನು ನೀನು ಇಬ್ಬರೇ ಉಳಿದು ಬಿಟ್ಟಿದ್ದೇವೆ. ಅವ್ರಿಗದೇನೋ ಬೇಜಾರಾಗ್ತದೆ. ತಮ್ಮ ಕಾಲದ ಜನರು ಯಾರಿಲ್ಲ ಅಂದರೆ ಒಂಟಿಯಾಗಿ ಬಿಟ್ಟಿವೆ. ನಮಗೆ ಇಷ್ಟು ದೊಡ್ಡ ಪ್ರಪಂಚ, ಇಷ್ಟು ಜನರಿದ್ದಾರೆ, ಇದ್ದರೂ ಸುತ್ತಮುತ್ತ ತಿರುಗುತ್ತಾ ಇದ್ದರೂ ಇವರೆಲ್ಲರೂ ನಮ್ಮ ಜನರಲ್ಲ, ಯಾರೋ ಅನಿಸುತ್ತದೆ. ನಮ್ಮ ಜೊತೆಗೆ ಇರುವವರು, ನಮ್ಮ ವಯಸ್ಸಿನವರು, ನಮ್ಮ ಅಂದರೆ ಸ್ವಲ್ಪ 5, 10 ವರ್ಷ, 20 ವರ್ಷ ಹಿಂದೆ ಮುಂದೆ ಆಗಬಹುದು. ಅವರು ಯಾರೂ ಇಲ್ಲ ಅಂದರೆ ಅವರಿಗೇನೋ ಒಂಟಿಯಾಗಿ ಎಲ್ಲೋ ಕಾಡಿನಲ್ಲಿ ಹಾಕಿಬಿಟ್ಟಂತೆ ಅನಿಸುತ್ತದೆ. ಅವರಿಗೆ ತುಂಬ ಬೇಜಾರು ಅನಿಸುತ್ತದೆ. ಅದಕ್ಕೋಸ್ಕರ ಅವರಿಬ್ಬರು ಭೇಟಿಯಾದರೆ ಏನು ಮಾತಾಡ್ಕೊಳ್ತಾರೆ ಗೊತ್ತಾ? ಯಾರು ಎಲ್ಲಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಇದೇ ಮಾತಾಡ್ಕೊಳ್ತಾರೆ. ಅವರು ಹೋದರೆ ಇವರು ಹೋದರೆ ಅಂದರೆ ಅವ್ರಿಗೇನೋ ಪ್ರಪಂಚವೆಲ್ಲ ಕಡಿಮೆ ಆಗ್ತಾ ಇದೆ, ಜನರೆಲ್ಲ ಹೋಗ್ತಾ ಇದ್ದಾರೆ ಅನಿಸುತ್ತದೆ. ಅಯ್ಯೋ ಎಲ್ಲರೂ ಹೋಗಿದ್ದೀವಪ್ಪ, ನಾವಿಬ್ಬರೇ ಉಳಿದಿದ್ದೇವೆ, ಯಾರೂ ಇಲ್ಲ ಇವ್ರಿಗನ್ಸುತ್ತೆ. ಏಕೆ ನಾವೆಲ್ಲರೂ ಇದ್ದೀವಲ್ಲ, ಅವ್ರಿಗೇನೋ ಅನಿಸುತ್ತೆ, ಅಯ್ಯೋ ಯಾರಿಲ್ಲ ಅನಿಸುತ್ತದೆ. ಅದು ನೋಡಿ ಅವರಿಗೆ. ಏಕೆಂದರೆ ತನ್ನ ಜೊತೆಗೆ ಇರುವವರು,
ಅಥವಾ ತನ್ನ ನೇರ ಮಕ್ಕಳು ಅಂದರೆ ಮಗ, ಸೊಸೆ ಅಥವಾ ತನ್ನ ಮಗಳು, ಇವರು ನೇರ ಮಕ್ಕಳು ಅನಿಸುತ್ತದೆ. ಇವರು ಹೋಗಿಬಿಟ್ಟರೆ ಈಗ ಮಿಕ್ಕ ಜನರು ಇನ್ನೂ ದೂರ ಅನಿಸುತ್ತಾರೆ. ಯಾರೋ ಜನರ ಮಧ್ಯೆ ಆಸ್ಪತ್ರೆಯಲ್ಲಿದ್ದರೆ ಯಾರೋ ನರ್ಸು, ಡಾಕ್ಟರ್ಗಳು, ಪೇಷಂಟ್ ಎಲ್ಲರೂ ಮಿಕ್ಕ ಜನರಲ್ಲಿ ನೋಡ್ತಾರೆ. ಎಷ್ಟು ನೋಡಿದರೆ ಅವರು ತಮ್ಮ ಜನರು ಅನಿಸಲ್ಲ, ಅವ್ರು ಹಾಗೆ ಅನಿಸುತ್ತದಂತೆ. ಯರುಮರವರು ಕೇಳಿದ್ದರೆ ಅನಿಸುತ್ತಿತ್ತು, ಅಯ್ಯೋ ಹಾಗೆ ಅನಿಸುತ್ತದೆ. ನನಗೆ ಆಶ್ಚರ್ಯವಾಯಿತು, ಹೇಗಿರ್ತದೆ ಅಂದರೆ ಇನ್ನೊಬ್ಬರ ಜೀವನಗಳನ್ನು ನೋಡ್ತಾ ಇದ್ದರೆ ಜನರ ಭಾವನೆಗಳು ಹೇಗಿರುತ್ತವೋ ಗೊತ್ತಾಗ್ತದೆ ಅಲ್ಲವೇ. ಯಾರೂ ನಮ್ಮ ಜನರಲ್ಲ, ಎಲ್ಲರೂ ನಮ್ಮ ಜನರೇ ಅನಿಸುತ್ತದೋ, ಗೋಡೆಗಳ ಜೊತೆಗೆ ಇದ್ದರೂ ಸಾಕು ನಮ್ಮ ಜನರೇ ಇದ್ದಾರೆ, ಟೇಬಲ್ ಇದ್ದರೂ ಸಾಕು, ಏನಿದೆ. ಪರಮಾತ್ಮ ಸರ್ವವ್ಯಾಪಕ, ಅವರ ಜೊತೆಗೆ ಇದ್ದೇವೆ ಅಂದರೆ ಒಬ್ಬನು ಹಾಕಿಬಿಟ್ಟರು, ಚಾಪೆ ಮೇಲೆ ಹಾಕಿಬಿಟ್ಟರು ಇರುತ್ತಾನೆ. ಇವರು ಚಾಪೆ ಗೋಡೆ ಇದೆಯಲ್ಲ, ಭೂಮಿ ಇದೆ ಸಾಕು, ಏನಿದ್ರೆ ಗಾಳಿ ಇದೆ ಅಲ್ಲವೇ, ಆಕಾಶ ಇದೆ ಸಾಕು. ಯಾರು ನಮಗೆ ಜೊತೆಗೆ ಇಲ್ಲ, ನಾನು ಒಂಟಿಯಾಗಿದ್ದೇನೆ ಎಂದು ಚಿಂತನೆ ಇಲ್ಲ ಅವರಿಗೆ. ಎಲ್ಲರೂ ಇದ್ದಂತೆಯೇ ಇರುತ್ತದೆ. ಅದಕ್ಕೋಸ್ಕರ ವೈರಾಗ್ಯ ಅಂದರೆ ಅರ್ಥವೇನು? ವೈರಾಗ್ಯ ಅಂದರೆ ಏನು? ಬೇಜಾರು ಮಾಡ್ಕೊಳ್ಳಿ. ವೈರಾಗ್ಯ ಮಾತು ಕೇಳಿದ್ರೆ ಜನರಿಗೇನೋ ಬೇಜಾರಾಗ್ತದೆ, ಅದರಿಂದ ವೈರಾಗ್ಯ ಬಿಡು. ವೈರಾಗ್ಯ ಕೇಳಬೇಕು, ಬೇರೆ ಮಾತು ಬದಲಾಯಿಸಿ ಹೇಳ್ತೀನಿ. ನಿಸ್ವಾರ್ಥ ಪ್ರೇಮ ಹೇಳ್ತೀನಿ, ಅದು ವೈರಾಗ್ಯವೇ. ಒಟ್ಟು ಮಾತು ಬದಲಾಯಿಸಿದರೆ ಜನರಿಗೇನು ಕೇಳುವುದಕ್ಕೆ ಆದರೂ ಸುಖವಾಗಿರುತ್ತದೆ ಅಲ್ಲ. ಕೇಳುವುದಕ್ಕೆ ವೈರಾಗ್ಯ ಕೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಜನರು. ಆಯಿತು, ವೈರಾಗ್ಯ ಹೇಳಲ್ಲ. ನಿಸ್ವಾರ್ಥ ಪ್ರೇಮ ಅಂದರೆ ಏನು? ನಮ್ಮವರು ಎಂದಿಲ್ಲ, ಎಲ್ಲರೂ ನಮ್ಮವರೇ, ಅಥವಾ ಯಾರೂ ನಮ್ಮವರಲ್ಲ, ಹಾಗಿಟ್ಕೋ. ಯಾರೇ ಇರಲಿ ಏನು ಚಿಂತೆ ಅನಿಸಲ್ಲ. ಮನಸ್ಸು ಯಾವಾಗ ನಿಸ್ವಾರ್ಥ ಪ್ರೇಮದಿಂದ ತುಂಬಿ ಇರುತ್ತದೋ, ನೀವು ಎಲ್ಲೇ ಇರು, ನಾನು ಒಂಟಿಯಾಗಿದ್ದೇನೆ, ನನಗೆ ಯಾರಿಲ್ಲ, ನನ್ನನ್ನೆಲ್ಲರೂ ಬಿಟ್ಟು ಹೋದರು ಎಂದು ಅನಿಸಲ್ಲ. ಅವರು ಎಷ್ಟು ದಿವಸ ಬದುಕಿದ್ದರೂ ಅವ್ರಿಗೇನು ಚಿಂತೆ ಇಲ್ಲ. ಆರೋಗ್ಯ ಒಂದೇ ನೋಡಬೇಕೇ ಹೊರತು, ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದರೂ ಅವ್ರಿಗೆ ಅನಿಸುತ್ತಿತ್ತು. ಏಕೆಂದರೆ ವಯಸ್ಸಿನ ಹೆಚ್ಚಿನ ವ್ಯತ್ಯಾಸ ಇದ್ದರೆ ಅವರು ಬಂದರೆ ಮಾತಾಡೋಕ್ಕಾಗಲ್ಲ, ಅವರು ಮಾತಾಡುವ ವಿಷಯಗಳು ಬೇರೆ ಇರುತ್ತವೆ. ಇವರೇನು ತಮ್ಮ ಹಿಂದಿನ ಕಾಲದೇ ಮಾತಾಡ್ಕೊಳ್ತಾರೆ ಅಲ್ಲವೇ, ಅವರಿಗಿವರಿಗೆ ಹೊಂದಲ್ಲ ಅಲ್ಲವೇ. ಅದೊಂದು ರೇಡಿಯೋ ಸ್ಟೇಷನ್, ಇದೊಂದು ರೇಡಿಯೋ ಸ್ಟೇಷನ್ ಹಾಗಿರುತ್ತದೆ ಅಲ್ಲವೇ. ಅದೊಂದು ಸ್ಟೇಷನ್ ಬೇರೆ, ಇದೊಂದು ಸ್ಟೇಷನ್ ಬೇರೆ, ಇಬ್ಬರು ಸೇರಿಕೊಳ್ಳಲ್ಲ, ಮಾತಾಡೋದು ಕಷ್ಟ. ಆದ್ದರಿಂದ ಏನು ಮಾಡಬೇಕು? ತನ್ನ ವಯಸ್ಸಿನವರೇ ಬೇಕು. ತನ್ನ ವಯಸ್ಸಿನವರು ತಮ್ಮ ಹಿಂದಿಂದೇ ಮಾತಾಡ್ಕೊಳ್ತಾರೆ. ಹಿಂದಿಂದೇಕೆ? ಈ ಕಾಲದ್ದು ಕೇಳು ಅಂದರೆ ಈ ಕಾಲದವ್ರಿಗೆ ಇಷ್ಟವಿಲ್ಲ, ಹಿಂದಿಂದೇ ಇಷ್ಟ. ನಮ್ಮ ಕಾಲದವರು ಹಾಗಿತ್ತು, ಹೀಗಿತ್ತು, ಅವುಗಳನ್ನೇ ನೆನಪಿಸ್ಕೊಂಡ್ರೆ ಅವ್ರಿಗೆ ಇಷ್ಟ. ಈಗಿನ ಕಾಲ ಇದೇನು, ಈಗಿನ ಕಾಲ ಏನೇನೋ ಬದಲಾಯಿಸಿ ನಮಗೆ ಇಷ್ಟವಿಲ್ಲ ಹೇಳಿ. ಇದೇಕೆ? ಈಗಿನ ಕಾಲದ ಇದು ಒಪ್ಕೋ. ಅದು ಆ ಕಾಲವಿತ್ತು, ಈ ಕಾಲವಿತ್ತು, ಇವರದು ಮುದುಕರಾದ ನಂತರ ಇದು ಹೋಗುತ್ತದೆ, ಏನೂ ಹೊಸದು ಬರ್ತದೆ. ಯಾವ ಕಾಲದ ಯಾವುದಿದೆಯೋ ಅದು ಪ್ರೆಸೆಂಟೇ, ಅದು ಹೊಸದು ಅನಿಸಬೇಕು. ಎಲ್ಲವೂ ಹೊಸದೇ. ಹಳೆದು ಯಾವುದಿದೆ ಪ್ರಪಂಚದಲ್ಲಿ ಹೇಳು? ಎಲ್ಲದೂ ಹೊಸವೇ, ಎಲ್ಲದೂ ಹೊಸದೇ. ಆಯಾ ಕಾಲಕ್ಕೆ ಎಲ್ಲದೂ ಹೊಸದೇ. ಹಳೆದೇನು? ಆ ಕಾಲದಲ್ಲಿ ಹೀಗಿತ್ತು, ಈ ಕಾಲದಲ್ಲಿ ಹೀಗಿರುತ್ತದೆ ಅಷ್ಟೇ ಅಲ್ಲವೇ. ಯಾರಿಗೆ ಯಾವುದು ಗೊತ್ತಾಗಲ್ಲ. ಈ ಕಂಪ್ಯೂಟ್ರ್ ಇದೆಲ್ಲ ಈ ಕಾಲದಲ್ಲಿ ಬಂತು. ಇವರು ಈ ಕಾಲದ ಜನರು ಇನ್ನೂ ಅದೇ ನೋಡ್ತಾರೆ. ನಮ್ಮ ಕಾಲದಲ್ಲಿ ಏನು ರೇಡಿಯೋನೂ ಇತ್ತು, ಅದು ಇನ್ನೂ ರೇಡಿಯೋನೂ ಇರಲಿಲ್ಲದ ಕಾಲ ನೋಡ್ತಾರೆ. ರೇಡಿಯೋನೂ ಇರಲಿಲ್ಲ ಆ ಕಾಲದಲ್ಲಿ, ಗಡಿಯಾರವೂ ಇರಲಿಲ್ಲ. ಟೈಮ್ ಯಾರೋ ಮನೆಯಲ್ಲಿದ್ದರೆ ಅಥವಾ ಬೇರೆ ಇಲ್ಲಿ ನೋಡ್ತಾರೆ, ಆಕಾಶ ನೋಡಿ ಸೂರ್ಯನನ್ನು ನೋಡಿ ಸುಮಾರು ಇಷ್ಟು ಟೈಮ್ ಆಗಬಹುದು ಅಂತ ಅಷ್ಟೇ ಹೇಳ್ಕೊಳ್ತಾರೆ. ಅದರಿಂದಲೇ ನಡೆಯುತ್ತದೆ. ರಾತ್ರಿ ನೋಡಿದ್ದರೆ ಅವರು ಹೊರಗೆ ಬಂದು ಆಕಾಶ ನೋಡ್ತಾರೆ, ಚುಕ್ಕೆಗಳನ್ನು ನೋಡಿ ರಾತ್ರಿ ಇಷ್ಟಾಗಬಹುದು ಅಂತ ಹೇಳ್ತಾರೆ ಅಷ್ಟೇ. ಗಡಿಯಾರ ಇರಲಿಲ್ಲ, ಹಾಗೆ ಹೇಳುತ್ತಿದ್ದರು ಹಳ್ಳಿ ಜನರು ನಾವು. ಅದರಿಂದಲೇ ಗೊತ್ತಾಗ್ತದೆ ಅಷ್ಟೇ, ಹಾಗೆ ಇರೋದು. ನಂತರ ರೇಡಿಯೋ ಬಂತು, ನಂತರ ಏನೋ ಟಿ ವಿ ಬಂತು, ನಂತರ ಇನ್ನೇನೋ ಒಂದು. ಇವ್ರಿಗೆ ಅನಿಸುತ್ತದೆ, ಅಬ್ಬಾ ಇದು ಟಿ ವಿ ಮುಟ್ಟಕ್ಕಾಗಲ್ಲ, ಇದು ರಿಮೋಟ್ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ. ಗೊತ್ತಿಲ್ಲ ಏನು ಕಲ್ತ್ಕೊಳ್ಳಬಹುದೇ ಅಂತ. ಕಂಪ್ಯೂಟರ್ ಬಂದಿದೆ, ಅದು ನಮ್ಗೆ ಗೊತ್ತಿಲ್ಲ ಎಂದು. ಸೆಲ್ ಫೋನ್ ಇದು ಮಾಡುವುದಂದರೆ ಏನು? ನಾನು ನೋಡಿದ್ದೀನಲ್ಲ, ನನಗಿಂತ ಹಿಂದೆ ಸ್ವಲ್ಪ ನನ್ನ ವಯಸ್ಸು ನನಗಿಂತ ಸ್ವಲ್ಪ ಒಂದೆರಡು ಕಡಿಮೆ. ಅವರು ಹೇಳ್ತಾರೆ ಸೆಲ್ ಫೋನ್ ಅಂದರೆ ಅದು ಏನೋ ನನಗದು ಗೊತ್ತಾಗಲ್ಲ, ಇದೇನು ಟಚ್ ಸ್ಕ್ರೀನ್ ಅವ್ರಿಗೆ ಗೊತ್ತಾಗಲ್ಲ ಅಂತೆ. ಈ ಟಚ್ಚದು ಗೊತ್ತಾಗಲ್ಲ ಅವರಿಗೆ. ಆ ಬೇರೆ ಫೋನ್ ಇರುತ್ತದೆ, ಆನ್ ಮಾಡ್ತಾರೆ, ಇನ್ನೇನು ಮಾಡ್ತಾರೆ ಅಷ್ಟೇ. ಯಾವುದೋ ಒಂದು ನಂಬರ್ ಹೇಳಿದರೆ ನಂಬರ್ ಹಾಕ್ತಾರೆ ಅಷ್ಟೇ ಹೊರತು ಈ ಟಚ್ ಸ್ಕ್ರೀನ್ ಒಳಗೆ ಏನು ಮಾಡೋದು ಏನು ಗೊತ್ತಿಲ್ಲ ಅಂತೆ. ಅದು ನನಗೆ ಗೊತ್ತಿಲ್ಲ ಎಂದು ಅವ್ರ ಮಗನಿಗೋ ಸೊಸೆಗೋ ಅವ್ರಿಗೆ ಹೇಳ್ತಾರೆ. ನನಗೆ ಕಲಿಯಬಹುದೇ ಅಂದರೆ ಅಲ್ಲ, ಅವರು ಹಿಂದಿನ ಕಾಲ ತಮ್ಮ ವಯಸ್ಸಿನ ಕಾಲದ ಯಾವುದು ಕಲ್ತ್ಕೊಂಡರೋ ಅದೇ ಇರುತ್ತದೆ, ಹೊಸದು ಕಲಿಯುವುದೇ ಅಲ್ಲ. ನನಗೆ ಆಶ್ಚರ್ಯವಾಗ್ತದೆ, ಎಲ್ಲವೂ ಹೊಸದೇ, ಇದು ಈಗ ಬಂದು ಈಗ ಕಲ್ತ್ಕೊ, ಏನಿದೆ ಅದು ನನಗೆ ಬೇಡ, ಅರ್ಥವಾಗಲ್ಲ ಹೇಳ್ತಾ. ನನಗೆ ಆಶ್ಚರ್ಯವಾಗ್ತದೆ. ನಾನು ಇದೆಲ್ಲ ಸೆಲ್ ಫೋನ್ ನನಗೆ ಗೊತ್ತಾ, ಇದೆಲ್ಲ ನೋಡಿ ಇದು ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಕಲ್ತಿದ್ದೆ. ಈಗ ಈ ಸೆಲ್ ಫೋನ್ಗಳು ಕಂಪ್ಯೂಟ್ರು ಯಾರು ತಂದರು, ಏನೇನು ಅವ್ರು ರಾಮ ಹೇಳದಿದ್ದರೆ ನಾನೇ ಕೂತ್ಕೊಂಡೆಲ್ಲ 1 ಗಂಟೆ 2 ಗಂಟೆ ಎಲ್ಲ ಮಾಡಿದರೆ ನನಗೆ ಗೊತ್ತಾಗ್ಬಿಡ್ತು. ಎಲ್ಲ ಒಂದೆರಡು ತಪ್ಪು ಮಾಡ್ತೀವಿ, ಹೋಗುತ್ತದೆ, ಮತ್ತೆ ಮಾಡ್ತೀವಿ, ಮತ್ತೆ ಹೋಗ್ತದೆ. 4-6 ಸಲ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೀವಿ. ಏನೇನೋ ಎಲ್ಲ ಕಲ್ತ್ಕೊಂಡು ಯಾವುದು ನಮ್ಮದು ಆ ಕಾಲದ ಜನರೇ ಆವಾಗ ಅದೇ ನೋಡಿದ್ದೀವಿ ಅಂದರೆ ಅದು ನೋಡಿದ್ದೀವಿ ಅದೇ ಮನಸ್ಸಿನಲ್ಲಿ ತುಂಬಿಕೊಳ್ಳಬಾರದು. ಮುದುಕರಿಗೆ ಪ್ರಾಬ್ಲಮ್ ಏನಂದರೆ
ತಮ್ಮ ಹಿಂದಿನ ಯುವಕರಾಗಿರುವಾಗ ಕಾಲದಲ್ಲಿ ಏನು ನೋಡಿದ್ದರೋ ಅದೇ ತುಂಬಿಟ್ಕೊಳ್ತಾರೆ. ಅದೇ ತುಂಬಿಟ್ಕೊಂಡು ಅದನ್ನೇ ನೆನಪಿಸ್ಕೊಳ್ತಾರೆ. ಆ ಕಾಲದಲ್ಲಿ ಹಾಗಿತ್ತು, ಈ ಕಾಲದಲ್ಲಿ ಹೀಗಿತ್ತು. ಅವರ ಹತ್ತಿರ ಹೋದರೆ ಏನೇನೋ ಹೇಳ್ತಾರೆ. ಏನು ಹೇಳ್ತಾರೆ? ಆ ಹಳೆದೇ ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ, ಹೇಳಿದ್ದೇ ಹೇಳ್ತಾರೆ. 10 ಸಲ ಹೇಳ್ತಾರೆ, ಅದೇ ಹೇಳ್ತಾರೆ. ಒಂದು ಸಲ ಹೇಳಿದ್ದೀವಲ್ಲ, ಗೊತ್ತಾಯ್ತಲ್ಲ, ಮತ್ತೆ ಹೇಳೋದೇಕೆ? ಅದೇ ಹೇಳ್ತಾರೆ. ಏಕೆ ಅಂದರೆ ನಿಮಗೋಸ್ಕರ ಅಲ್ಲ, ಅವರಿಗೆ ಅದು ಮತ್ತೊಂದು ಸಲ ನೆನಪಿಸ್ಕೊಂಡರೆ ಆನಂದ. ಇದು ನನಗೆ ಹೇಳ್ತೀನ ನಿಮಗೆ ಅಂದರೆ, ಹೌದು ಗೊತ್ತು ಅಂದರೆ ಆಯಿತು ಪರವಾಗಿಲ್ಲ, ಮತ್ತೊಂದು ಸಲ ಕೇಳೋ ಅಂತ. ಏಕೆ? ಇವರಿಗೆ ಬೇಕು ಎಂದು ಹೇಳುತ್ತಾ ಇಲ್ಲ, ತಮಗೆ ನೆನಪಿಸ್ಕೊಳ್ಳುವುದು ಇಷ್ಟ, ಅದಕ್ಕೋಸ್ಕರ ಮತ್ತೊಂದು ಸಲ ಹೇಳ್ತೀನಿ. ಹಳೆದೇ ನೆನಪಿಸ್ಕೊಳ್ಳುವುದೇಕೆ? ಇದು ನೆನಪಿಸ್ಕೊ, ಇದು ನೋಡು ಹೊಸದು, ಇದು ಹೊಸದು ನೋಡು, ಚೆನ್ನಾಗಿಲ್ಲವಾ? ಇದೇ ನೋಡು, ಇದೇ ಹೇಳು, ಇದೇ ಚೆನ್ನಾಗಿರುತ್ತದೆ. ಅಲ್ಲ, ಅದೇ ಕಳೆದು. ಯಾವಾಗ ತಾವು ಯುವಕರಿರುವಾಗ ಯಾವ ಪರಿಸ್ಥಿತಿಗಳು, ಯಾವ ವಸ್ತುಗಳು ನೋಡಿದ್ದರೋ ಅದಕ್ಕೆ ಅಂಟುಕೊಂಡು ಬಿಡ್ತಾರೆ. ಈಗ ಪ್ರಪಂಚ ಬದಲಾಯಿಸಿದೆ, ಈ ಕಾಲದ ಜನರಿಗೆ ಇದು ಇಷ್ಟ ಅಲ್ಲ, ಆ ಹಳೆನೇ ಇತ್ತು ನೋಡಿ, ಇಲ್ಲಿ ಹೀಗಿತ್ತು. ನಾನು ಹಿಂದೆ ಬಂದೆ ಒಂದು ಸಲ ಇಲ್ಲಿಗೆ. ಯಾವಾಗ? 86ರಲ್ಲಿ ಬಂದೆ. ಸನ್ಯಾಸ ತಗೊಳ್ಳಬೇಕು ಎಂದು ಯಾರೂ ಇರಲಿಲ್ಲ, ಯಾವ ಸನ್ಯಾಸಿಗಳಿರಲಿಲ್ಲ. ಒಬ್ಬ ಅವರಿದ್ದಾರೆ. ಆವಾಗ ನೋಡಿದರೆ ಆ ಬಿಲ್ಡಿಂಗ್ ಯಾವುದಿರಲಿಲ್ಲ, ಇದೊಂದು ಇತ್ತು, ಅದೊಂದು ಸಮಾಧಿ ಇತ್ತು. ಆ ಮುಂಚೆ ಅದೇನು ಆ ಶೆಡ್ ಇರಲಿಲ್ಲ, ಅವು ಮಾತ್ರ ಇತ್ತು ಅಷ್ಟೇ. ಇಲ್ಲಿ ನೋಡಿ ಕೆಲವು ದಿವಸ ಇದ್ದು ಇದೆಲ್ಲ ಖಾಲಿ ಖಾಲಿ ಇತ್ತು. ಇದ್ದು ಹೋದೆ. ಅದೇ ನೆನಪಿಸ್ಕೊಂಡ್ರೆ ಏನಾಗುತ್ತದೆ? ಇದೇ ನೆನಪಿಸ್ಕೊಂಡು ಚೆನ್ನಾಗಿದೆ ಅಲ್ಲ, ಇದು ನೋಡೋಕ್ಕಾಗಲ್ಲ. ಅಂದರೆ ಭೂತಕಾಲದಲ್ಲಿ ಯಾರು ಜೀವಿಸ್ತಾರೋ ಇದಾಗುತ್ತದೆ. ನೀವು ವರ್ತಮಾನದಲ್ಲಿ ಜೀವಿಸು, ಇದೇ ಕಾಲ ಹೊಸದಾಗುತ್ತದೆ ಅಲ್ಲವೇ? ಇದು ಹೋಗುತ್ತದೆ, ಇನ್ನೊಂದು 10-20 ವರ್ಷ ನಂತರ ಇದೆಲ್ಲ ಬದಲಾಯಿಸಿ ಇನ್ನೇನು ಆಗಿಬಿಡ್ತದೆ. ಆವಾಗ ಅದೇ ಹೊಸದಾಗ್ತದೆ. ಯಾವುದು ಹೊಸದಾಗ್ತದೋ ಅವರ ಜೊತೆಗೆ ಇರಿ. ಹಿಂದಿನದು ಮತ್ತೆ ನೆನಪಿಸ್ಕೊಳ್ಳಬೇಡಿ, ಮುಗೀತದೆ. ಹಿಂದಿನದು ಕನಸೇಕೆ ನೆನಪಿಸ್ಕೊಳ್ಳೋದು ಹೋಯ್ತು. ಈಗ ಫ್ರೆಶ್ ಆಗಿದೆ ನೋಡಿ, ಹೊಸ ಪ್ರಪಂಚ, ಹೊಸ ಹುಡುಗರು, ಹೊಸ ಜನರು, ಹೊಸ ಎಲ್ಲ ಇದೆ, ಚೆನ್ನಾಗಿಲ್ಲವಾ? ಹಳೆಯಲ್ಲೇ ಬದುಕುವುದೇಕೆ? ಮುದುಕರು ಹಳೆಯಲ್ಲೇ ಬದುಕುತ್ತಾರೆ. ಆ ಕಾಲದಲ್ಲಿ ಇತ್ತು ಏನೋ ಇತ್ತು ಹೋಯಿತು, ಈ ಕಾಲದಲ್ಲೂ ಚೆನ್ನಾಗಿದೆ ಅಲ್ಲವೇ? ಈ ಕಾಲದ್ದು ಇದು ಹೊಸ ಪದ್ಧತಿ, ಇದು ಚೆನ್ನಾಗಿದೆ, ಹೀಗೆ ಇರ್ತದೆ, ಇರಲಿ. ಯಾವ ಕಾಲಕ್ಕೂ ಅದೇ ಸರಿಯಾಗಿರೋದು. ಆದ್ದರಿಂದ ನಿತ್ಯವಾಗಿರಬೇಕು, ಕಾಲದ ಭೂತಕಾಲದಲ್ಲಿ ಬದುಕಬಾರದು, ಅದು ಜನರು. ಆವಾಗ ಅವರಿಗೆ ಎಂದಿಗೂ ಇದ್ದಂತೆಯೇ ಇರ್ತದೆ, ಎಂದಿಗೂ ಇದ್ದಂತೆ. ಎಷ್ಟು ಜನರು ಹೋದರೂ ಹೊಸ ಜನರು ಬರ್ತಾರೆ, ಇವರ ಜೊತೆಗೆ ಇರು ಅಷ್ಟೇ, ಇವರು ಚೆನ್ನಾಗಿರುತ್ತದೆ. ಅಲ್ಲ, ಅವರೇ ಇರಬೇಕಂತೆ, ತನ್ನ ಹಿಂದಿನವರೇ ಇರಬೇಕಂತೆ, ಅವರನ್ನೇ ಕರೆಯುತ್ತಾರೆ, ಅವರನ್ನೇ ನೋಡ್ತಾರೆ. ಎಷ್ಟೋ ಜನರು ಅಲ್ಲೇ ಕೆಲವು ದಿವಸ ಇದ್ದ ನಂತರ ಇವರು ಮುದುಕರಾಗಿದ್ದಾಗ ಇವರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅಮ್ಮಕ್ಕೆ ಅಪ್ಪಕ್ಕೆ ಇನ್ನೂ ಹೆಚ್ಚಾಗಿದ್ದಾರಲ್ಲ, ಕಷ್ಟ ಆಗ್ತದೆ. ಮಗ ಹೇಳ್ತಾನೆ, ಅವ್ರಿಗೆ ಉದ್ಯೋಗ ಅಲ್ಲೆಲ್ಲೋ ಇರುತ್ತದೆ, ನೀವು ಅಲ್ಲಿಗೆ ಬನ್ನಿ, ನಾವೆಲ್ಲ ನೋಡ್ಕೊಳ್ತೀವಿ, ಎಲ್ಲ ನೋಡ್ರಿ. ಇವರು ಹೇಳ್ತಾರೆ, ಬೇಡ, ನಮಗಿಲ್ಲೇ ಚೆನ್ನಾಗಿದೆ. ಯಾಕೆ? ನಾವು ಎಷ್ಟೋ ವರ್ಷ ಇಲ್ಲೇ ನೋಡಿದ್ದೀವಿ, ನಮಗಿದೇ ಇಷ್ಟ. ನಮ್ಮ ಇಲ್ಲಿ ಬೀದಿ ನೋಡಿದ್ದೇವೆ, ಫ್ರೆಂಡ್ಸ್ ಇದ್ದಾರೆ, ಅವರನ್ನೇ ನೋಡಿದ್ದೇವೆ, ಇವ್ರನ್ನ ಬಿಟ್ಟು ಹೋಗೋಕ್ಕಾಗ. ಅಷ್ಟೇ ಅಲ್ಲ, ನೋಡಿರುವ ಬೀದಿ ನೋಡಬೇಕಂತೆ. ಆ ಬೀದಿ ನೋಡ್ತಾರಲ್ಲ, ಆ ಬೀದಿ, ಆ ರೋಡ್ಡುಗಳು ನೋಡಿ 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 ಅಭ್ಯಾಸ ಆಗಿಬಿಡ್ತದೆ. ಇದು ಕಂಡು ಬರದಿದ್ದರೆ ಅವರಿಗೆ ತೋಚಲ್ಲ, ಮತ್ತು ಅದೇ ಕಂಡು ಬರಬೇಕು ಅಲ್ಲವೇ? ಇದೆಲ್ಲ ಮನಸ್ಸು ಅಂಟುಕೊಂಡಿದ್ದಿದ್ದೇ. ಇಲ್ಲದಿದ್ದರೆ ಎಲ್ಲೋ ಇರ್ತೀವಿ, ಎಲ್ಲಿದ್ದರೆ ಏನು, ಎಲ್ಲಿಗೋ ಅಮೆರಿಕಕ್ಕೆ ಹೋಗ್ತೀವಿ, ಎಲ್ಲಿಗೋ ಈ ಜನರು ಅಮೆರಿಕಕ್ಕೆ ಹೋಗ್ತಾರೆ, 3 ತಿಂಗಳು 6 ತಿಂಗಳು ವೀಸಾ ತಗೊಳ್ತಾರೆ ಅಲ್ಲವೇ? ಅಲ್ಲಿದ್ದು ಮತ್ತೆ ಇಂಡಿಯಾಕ್ಕೆ ಬರ್ತಾರೆ. ಏಕೆ? ಏನೋ ನಮಗೆ ಇಷ್ಟವಾಗಲಿಲ್ಲ, ಇಲ್ಲೇ ಇರ್ತದೆ. ಬನ್ನಿ, ನೀವು ಒಬ್ಬರಾಗಿರ್ತೀರಿ, ಮುದುಕರು, ಅವರು ಹೇಳ್ತಾರೆ ನಮಗೇನು ಬರೋಕ್ಕಾಗಲ್ಲ, ನೀವು ಅಲ್ಲೇ ಬನ್ನಿ, ಎಲ್ಲ ನೋಡ್ಕೊಳ್ತೀವಿ ಅಂತ ಹೇಳಿ. ಕೆಲವು ದಿವಸ ಇರ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ. ಅಂದರೆ ಜನರಿಗೆ ಏನು, ಕೆಲವು ವಸ್ತುಗಳು, ಕೆಲವು ಪರಿಸ್ಥಿತಿಗಳಿಗೆ ಅಭ್ಯಾಸ ಆಗಿಬಿಡ್ತದೆ. ಅದು ದಾಟಿಬಿಟ್ರೆ ತೋಚಲ್ಲ. ಈ ಆಸಕ್ತಿ ಬಿಟ್ಟರೆ ಎಲ್ಲಿಯಾದರೂ ಇರ್ಬೋದು, ಎಲ್ಲವೂ ಹೊಸದೇ, ಎಲ್ಲದೂ ಚೆನ್ನಾಗಿದೆ. ಪ್ರಪಂಚ ಒಂದು ಬಗೆ ಇಲ್ಲ, ಯಾವ ಪ್ರಪಂಚವೂ ಪರಮಾತ್ಮನೇ. ತ್ರೇತಾಯುಗನೇ ಪರಮಾತ್ಮ, ಕಲಿಯುಗ ಪರಮಾತ್ಮ ಅಲ್ಲವಾ? ಕಲಿಯುಗದಲ್ಲಿ ಏನೇನು ಗೋಡೆಗಳು, ವಸ್ತುಗಳು, ಮನುಷ್ಯರು, ಮರಗಿಡಗಳಿದ್ದಾರೋ, ಕಲಿಯುಗ ಪುರುಷರು ನಾವಲ್ಲವ? ಪರಮಾತ್ಮನ ರೂಪ ಅಲ್ಲವ? ಬ್ರಹ್ಮದೇವನ ಸೃಷ್ಟಿ ಅಲ್ಲವ ನಾವು? ಕಲಿಯುಗವೂ ಪರಮಾತ್ಮ ಸೃಷ್ಟಿ, ಕಲಿಯುಗ ಜನರು ಪರಮಾತ್ಮ ಸೃಷ್ಟಿ, ನಾವು ನಮ್ಮ ಕೈಕಾಲು ಪರಮಾತ್ಮನೇ, ಬ್ರಹ್ಮದೇವನೇ. ಮತ್ತೇಕೆ ಬೇಜಾರು? ಪುರಾಣದಲ್ಲಿ ಏನು ಹೇಳ್ತಾರಂದರೆ, ಹಿಂದಿನವರು ಹೀಗಿದ್ದರು ಅಂದರೆ, ಹಿಂದಿನವರು ನೋಡುವಕ್ಕೆ ಹೋಗಲ್ಲ ನಾವು. ಅವರ ಹೆಸರಿನಲ್ಲಿ ಏನಾದರೂ ಹೇಳಿದರೆ ಒಳ್ಳೆಯ ಗುಣ ಕಲಿತುಕೊಳ್ತಾರೆ, ಒಳ್ಳೆಯ ಸಾಧನ ಮಾಡ್ತಾರೆ ಎಂದು ಹಿಂದಿನರ ಹೆಸರು ಹೇಳ್ತೀವಿ ಅಷ್ಟೇ. ಈ ಕಾಲದಲ್ಲಿ ಸಜ್ಜನರಿದ್ದಾರೆ, ಈ ಕಾಲದಲ್ಲಿ ಮಹಾತ್ಮರಿದ್ದಾರೆ. ಪ್ರತಿಯೊಂದಕ್ಕೆ ಹಿಂದಿನ ಕಾಲದೇ ಹೇಳ್ತಾರೆ ಅಲ್ಲವೇ? ಪುರಾಣ ಕಥೆಗಳು ಹಿಂದಿನ ಕಾಲವೇ ಹೇಳ್ತಾರೆ. ಏಕೆ ಅಂದರೆ ಹಿಂದಿನದು ನಾವು ನೋಡುವಕ್ಕೆ ಹೋಗಲ್ಲ, ಏನಿದೆಯೋ ಗೊತ್ತಿಲ್ಲ. ಅವರು ಹೇಳಿದ್ದು ನಾವು ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ಳಬೇಕು, ಅವರ ಮೇಲೆ ಏನೋ ಶ್ರದ್ಧಾಭಕ್ತಿಯಿಂದ ಆಚರಿಸ್ತೀವಿ ಎಂದು ಹೇಳ್ತಾರೆ. ಪೂರ್ವಕಾಲದಲ್ಲಿದ್ದು ಭಯಂಕರ ರಾಕ್ಷಸರು, ದುಷ್ಟರಿದ್ದಾರೆ.
ಈ ಕಾಲದಲ್ಲಿ ಎಷ್ಟಿದ್ದಾರೋ ಇವರಿಗಿಂತ ಹೆಚ್ಚು ದುಷ್ಟರಿದ್ದಾರೆ, ನಾಸ್ತಿಕರಿದ್ದಾರೆ, ಯಾವುದು ಶ್ರದ್ಧಾ ಭಕ್ತಿ ಇಲ್ಲ, ಪೂಜೆ ಇಲ್ಲ. ಮಾರೀಚ ಸುಬಾಹುಗಳು ಬಂದು ನಿಮಗೆ ಯಜ್ಞ ಮಾಡೋಕ್ಕೆ ಬಿಡುತ್ತಾ ಇಲ್ಲ ಅಂದರೆ ಈ ಕಾಲದ ಮುಸಲ್ಮಾನರು ಬಂದು ನಮ್ಮ ಮಂದಿರಗಳನ್ನು ಒಡೆದು ಹಾಕುವುದಕ್ಕೆ ಮಾರೀಚ ಸುಬಾಹುನಿಗೆ ಏನು ವ್ಯತ್ಯಾಸ? ಮಾರೀಚ ಸುಬಾಹುಗಳು ವಿಶ್ವಾಮಿತ್ರನ ಯಜ್ಞ ಮಾಡುತ್ತಾ ಇದ್ದಾರೆ, ರಕ್ತ ಮಾಂಸ ತಂದು ಹಾಕ್ತಾ ಇದ್ದಾರೆ. మరి ಈಗಿನ ಔರಂಗಜೇಬ್ಗೆ ಅವ್ರಿಗೇನು ವ್ಯತ್ಯಾಸ? ಮಾರೀಚನಿಗೆ ಸುಬಾಹುಕ್ಕೆ ಔರಂಗಜೇಬು ಒಂದೇ ಅಲ್ಲವಾ? మరి ಆ ಕಾಲದಲ್ಲಿ ಇಲ್ಲವಾ? ಆ ಕಾಲದಲ್ಲಿ ಎಲ್ಲರೂ ದೇವರೇ ಇದ್ದರಂತೆ, ಈ ಕಾಲದಲ್ಲಿ ಇದ್ದರೆ ಅವ್ರ ಕಾಲದಲ್ಲಿ ಔರಂಗಜೇಬುಗಳಿದ್ದರು ಇಲ್ಲವಾ? మరి ಈ ಕಾಲದಲ್ಲಿಯೂ ಮಹನೀಯರಿದ್ದಾರೆ. ಹಿಂದಿನದು ಏಕೆ ಹೇಳ್ತೀವಿ ಅಂದರೆ, ಹಿಂದಿನದು ಮತ್ತೆ ನಾವು ನೋಡುವಕ್ಕೆ ಹೋಗಲ್ಲ, ಮನಸ್ಸಿನಲ್ಲಿ ಊಹಿಸಿಕೊಂಡು ಹೆಚ್ಚಿನ ಶ್ರದ್ಧೆಯಿಂದ ಆಚರಿಸ್ತೀವಿ ಎಂದು ಹೇಳುವುದು. ಈ ಕಾಲವನ್ನೇ ತೋರಿಸಿಬಿಟ್ಟರೋ ಈ ಕಾಲದಲ್ಲಿ ಎಲ್ಲರೂ ಇದ್ದಾರೆ ಅಂತ. ನೀವು ಸಜ್ಜನರನ್ನು ತೋರಿಸಿದ್ದರೆ ಅವರು ಕೆಟ್ಟವರನ್ನು ತೋರಿಸ್ತಾರೆ, ಉದಾಹರಣೆಯಾಗಿ ಅಲ್ಲವೇ, ತಪ್ಪಿಸಿಕೊಳ್ಳುವುದಕ್ಕೆ. ಆದ್ದರಿಂದ ಹಿಂದಿನವುದು ಎಂದು ಹೆಸರು ಹೇಳ್ತಾರೆ. ಹಾಗಿಲ್ಲದಿದ್ದರೆ ಎಲ್ಲ ಕಾಲದಲ್ಲಿದ್ದ. ಕಲಿಯುಗವು, ಕಲಿಯುಗದ ಕಾಲ ಪವಿತ್ರವೇ. ಕೃತಯುಗ ಎಷ್ಟು ಪವಿತ್ರವೋ ಕಲಿಯುಗವೂ ಅಷ್ಟೇ ಪವಿತ್ರ. ಏಕೆ? ಇನ್ನು ಪುರಾಣ ನೋಡಿದ್ದರೆ ವಿಷ್ಣು ಪುರಾಣ ಕಲಿಯುಗದಷ್ಟು ಭಾಗವತದಲ್ಲೇ ಬರುತ್ತದ. ಕಲಿಯುಗ ಅಷ್ಟು ಕಾಲ ಇಲ್ಲ, ಕೃತಯುಗಕ್ಕಿಂತ ಶ್ರೇಷ್ಠ ಕಾಲ ಹೇಳ್ತಾರೆ. ಅಯ್ಯೋ ಇದೇನಪ್ಪ, ಹೌದು, ನಾವು ಪವಿತ್ರ ಕಾಲದಲ್ಲೇ ಹುಟ್ಟಿದ್ದೇವೆ. ಕೃತಯುಗಕ್ಕಿಂತ ಋಷಿಗಳಿಗಿಂತ ಪುಣ್ಯಾತ್ಮರು ನಾವು. ಕಲಿಯುಗದಲ್ಲೇ ಹುಟ್ಟಿದ್ದೇವೆ. ಕಲಿಯುಗದಲ್ಲಿ ಸ್ವಲ್ಪ ಸಾಧನ ಮಾಡಿದ್ದರೂ ಅವರು 1000 ವರ್ಷ ತಪಸ್ಸು ಮಾಡಿದ್ದರೆ, ನೀವು ಒಂದು ದಿವಸ ನಾಮಸ್ಮರಣ ಮಾಡಿದ್ದರೆ ಸಾಕು, ರಾತ್ರಿ ಜಾಗರಣೆ ಮಾಡಿ ನೋಡಿ, ಅಂತ ಮಾಡಿದ್ದರೆ ನಿಮಗೆ 1000 ವರ್ಷ ಮಾಡಿರುವ ಪುಣ್ಯ ಬರುತ್ತದೆ. ನೀವು ಕೃತಯುಗದಷ್ಟು ಪುಣ್ಯಾತ್ಮರಾಗ್ತೀರಿ. ಏಕೆ ಚಿಂತ? ಕಲಿಯುಗವೂ ಶ್ರೇಷ್ಠ. ಕಲಿಯುಗದಲ್ಲಿ ಋಷಿಗಳಿದ್ದಾರೆ, ಮಹಾತ್ಮರಿದ್ದಾರೆ, ಸಿದ್ಧಪುರುಷರಿದ್ದಾರೆ, ಭಗವಂತನ ದರ್ಶನ ಮಾಡಿಕೊಂಡವರಿದ್ದಾರೆ, ಪುಣ್ಯಕ್ಷೇತ್ರಗಳಿವೆ ಇಲ್ಲವಾ? ನದಿ ಇದೆ, ಗಂಗಾ ನದಿಗೆ ಪವಿತ್ರತೆ ಇದೆ, ಈ ಕಾಲದಲ್ಲಿಯೂ ಇದೆ. ಅದರಿಂದ ಹಳೆದೇ ಎಂದು ನೆನಪಿಸ್ಕೊಳ್ಳಬೇಡ. ಮುದುಕರು ಹೆಚ್ಚೆಚ್ಚು ವಯಸ್ಸು ಬರ್ತಾ ಇದ್ದರೇನು ಹಳೆದಾಗಿದ್ದೇನು ಹೋಯ್ತು ಮತ್ತೆ ಯೋಚನೆ ಬೇಡ. ನೋಡಿ, ನಿಮ್ಮ ಮನಸ್ಸು ಪ್ರಸನ್ನವಾಗಿರಬೇಕಂದ್ರೆ, ಬೇಜಾರಾಗಬಾರದಂದರೆ ಹಳೆದೆಲ್ಲ ಮರೆತು ಬಿಡು, ಹೋಗಲಿ, ಅದೆಲ್ಲ ಕನಸು. ಈಗ ಇಡು ವರ್ತಮಾನದಲ್ಲಿ ಅಂದರೆ ಆಸಕ್ತಿ ಮಾಡ್ಕೋ ಎಂದು ಹೇಳ್ತಾ ಇಲ್ಲ. ಇದೆಲ್ಲವೂ ಭಗವಂತನ ಲೀಲ. ಯಾವುದು ಬರುತ್ತಾ ಇದೆಯೋ ಚೆನ್ನಾಗಿದೆ, ಹಿಂದಿಂದು ಚೆನ್ನಾಗಿದೆ, ಈಗಿಂದು ಮುಂದೆ ಬರುವುದು ಚೆನ್ನಾಗಿರುತ್ತೆ. ಇದೆಲ್ಲ ಬಿಟ್ಟು ಇದಕ್ಕಿಂತ ಇನ್ನೂ ಸಮಾಜ ಬದಲಾಯಿಸ್ತದೆ, ಆಗಲೇ ಅದು ಚೆನ್ನಾಗೇ ಇದೆ. ಯಾವುದು ಕೆಟ್ಟದನ್ನು ನೋಡಿ. ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಾಲದಲ್ಲಿ ಕೆಲವು ಒಳ್ಳೆಯವರು, ಕೆಲವರು ಕೆಟ್ಟವರು, ಕೆಲವು ಒಳ್ಳೆಯದು ಕೆಟ್ಟದು ಎಂದಿಗೂ ಇರುತ್ತದೆ. ಅಷ್ಟು ಮಾತ್ರ ನೋಡಿ. ಕೇವಲ ಕೆಟ್ಟದೇ ಇರುತ್ತದೆ ಮುಂದಿನ ಕಾಲ, ಹಿಂದಿನ ಕಾಲ ಎಲ್ಲ ಒಳ್ಳೆಯದು ಹಾಗೇನು ಹೇಳೋಕ್ಕಾಗಲ್ಲ. ಹಿಂದಿನದಲ್ಲಿಯೂ ಪಾಪಾತ್ಮರಿದ್ದರು, ಅಸುರರಿದ್ದರು, ಈಗಿನದಲ್ಲಿಯೂ ದೇವತರು ಮಹನೀಯರಿದ್ದಾರೆ, ಈಗಲೂ ಇದ್ದಾರೆ. ಆದ್ದರಿಂದ ಹಿಂದಿನ ಕಾಲಕ್ಕೆ ಹೋಗಬೇಡಿ, ಸದಾ ವರ್ತಮಾನ ರೂಪ. ನೀವು ಭಗವತ್ ಸ್ಮರಣದಲ್ಲಿ ಆನಂದವಾಗಿದ್ದರೆ ಯಾವ ಕಾಲವೂ ಒಂದೇ, ಎಂದಿನ ಕಾಲವೂ ಒಂದೇ. ಒಂದು ಹಿಂದಿನದು ನೆನಪಿಸಿಕೊಳ್ಳುವುದು ಬೇಡ. ಮುದುಕರಾಗುವವರು, ಆಗುತ್ತಾ ಇರುವವರು, ಪೂರ್ತಿ ಆಗಲಿಲ್ಲ, ಸ್ವಲ್ಪ ಆಗಿದ್ದವರು ಇನ್ನೂ ಆಗ್ತಾ ಇದ್ದಾರೆ, ಮುದುಕರ ಕೋರ್ಸ್ ಮಾಡ್ತಾ ಇದ್ದಾರೆ ಅಲ್ಲವೇ, ನಿಧಾನವಾಗಿ ಪೂರ್ತಿ ಆಗ್ತಾರೆ. ಇನ್ನೊಂದು, ಎರಡನೆಯದು, ನಿಮ್ಮ ಮಕ್ಕಳ ಮೇಲೆ ಕಂಟ್ರೋಲ್ ಮಾಡುವಕ್ಕೆ ಪ್ರಯತ್ನ ಮಾಡಬೇಡಿ. ಅವರು ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡು, ಹೀಗೆ ಮಾಡು ಎಂದು ಅವರಿಗೆ ಆಜ್ಞೆ ಕೊಡಬೇಡ. ಅವರು ಕೇಳಿದ್ದರೆ ಹೇಳು, ಇಲ್ಲದಿದ್ದರೆ ಸುಮ್ಮನಿರು. ಹೇಳಿದ್ದರೂ ಹೇಳಿಬಿಡು, ನೀವು ಅದು ಮಾಡಬೇಕು, ಇದು ಮಾಡಬೇಕು, ಅದೇಕೆ ಮಾಡಿದ್ದಿ, ಅವ್ರಿಗೇನು ಆಕ್ಷೇಪ ಮಾಡಬೇಡ. ನೀವು ಅತಿಥಿಯಾಗಿದ್ದಂತೆ ಅವರೇ ಯಜಮಾನ, ನೀವು ಅವರ ಪರ್ಮಿಷನ್ನಿಂದ ಅವ್ರ ಮನೆಯಲ್ಲಿದ್ದೀವಿ ಅಂದ್ಕೊಂಡು ಇಲ್ಲಿ ನಾವು ಆಶ್ರಮದಲ್ಲಿ ಇರ್ತೀವಲ್ಲ, ಅವ್ರ ಪರ್ಮಿಷನ್ನಿಂದ ಇರ್ತೀವಿ ಅಷ್ಟೇ. ಯಾರ್ದು ನಮಗೇನು ಇಲ್ಲ, ಅವ್ರು ಏನು ಮಾಡಿ ಇರುವಂದ್ರೆ ಇರ್ತೀವಿ, ಹೋಗಂದ್ರೆ ಹೋಗ್ತೀವಿ ಅಷ್ಟೇ. ನಮ್ಮ ಕೈಯಲ್ಲಿ ಏನಾದರೂ ಇದೆ, ಯಾರೋ ಇನ್ನೊಬ್ಬರ ಮನೆಯಲ್ಲಿ ಇದ್ದಂತೆ ಇರ್ತದೆ ಅಷ್ಟೇ. ಕೆಲವು ದಿವಸ ಇದ್ದರೆ ಸಾಕು, ಇದು ನಮ್ಮದು ಅಂದ್ಕೊಳ್ತಾರೆ. ನೀವು ಎಷ್ಟು ದಿವಸ ಇದ್ದರೂ ನಮ್ಮದೊಂದಿಲ್ಲ, ಇನ್ನೂ ನಾವು ಅವ್ರ ಪರ್ಮಿಷನ್ನಿಂದಲೇ ಇದ್ದೇವೆ ಎಂದೇ ನೋಡ್ತೀವಿ. ಈ ಕ್ಷಣ ಹೋಗಂದರೆ ಹೋಗ್ತೀವಿ ಅಷ್ಟೇ, ನಾಳೆ ಹೋಗಬೇಕಂದ್ರೆ ಹೋಗ್ತೀವಿ ಅಷ್ಟೇ, ನಮ್ಮದೇನಿಲ್ಲ. ಕೆಲವು ದಿವಸ ಇದ್ದೀವಿ ಅಷ್ಟೇ. ರೈಲು ಡಬ್ಬಿಯಲ್ಲಿದ್ದಂತೆ ಇರ್ತದೆ ಅಷ್ಟೇ, ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿದ್ದಂತೆ ಹಾಗಿರಬೇಕು. ಒಂದು ಹಿಂದಿಂದ ನೆನಪಿಸ್ಕೊಳ್ಳುವುದು ಬೇಡ. ನೆನಪಿಸ್ಕೊಂಡು ತಾನು ನೆನಪಾದರೆ ಓಕೆ, ಪರವಾಗಿಲ್ಲ ಬಿಡಿ, ಬಟ್ ಆಸಕ್ತಿ ಬೇಡ. ಒಂದು. ಎರಡನೆಯದು, ನಿಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡ. ಅವರು ಚಿಕ್ಕವಳು, ನಾನು ಹೆಚ್ಚಿನವನು, ನನ್ನ ಮುದುಕ ಅಂದರೆ ನನ್ನ ವಯಸ್ಸು ಹೆಚ್ಚು, ನನ್ನನ್ನು ಆಧರಿಸಬೇಕು ಎಕ್ಸ್ಪೆಕ್ಟ್ ಮಾಡಬೇಡ. ನಿಮ್ಮ ವಯಸ್ಸೇನೇ ಆಗಲಿ, ಅವರ ಪಾಡಿಗೆ ಅವರು ಆಧರಿಸಿದ್ದರೆ ಆಧರಿಸ್ತಾರೆ, ಇಲ್ಲದಿದ್ದರೆ ಬಿಡು.
ಅವರು ಆಧರಿಸಿದ್ದರೆ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಇದೆ. ಆಧರಿಸದಿದ್ದರೆ ಬೇಜಾರೇನು ಮಾಡ್ಕೊಳ್ಳಬೇಡ. ಎಲ್ಲರೂ ಅವ್ರಿಗೂ ಬರುತ್ತದೆ ವಯಸ್ಸು, ಅವ್ರಿಗಿಂತ ಚಿಕ್ಕ ನೋಡಿದರೆ ಅವರು ದೊಡ್ಡವನಾಗ್ತಾನೆ. ಎಲ್ಲರೂ ಹಿರಿಯರೇ, ಎಲ್ಲರೂ ಕಿರಿಯರೇ, ಏನು ವ್ಯತ್ಯಾಸ ಇಲ್ಲ. ನಾನು ಹೆಚ್ಚಿನ ವಯಸ್ಸಿನವನು, ನನ್ನನ್ನು ಆಧರಿಸಬೇಕು, ಆ ಅಭಿಮಾನ ಇಟ್ಕೊಳ್ಳಬೇಡ. ಸುಮ್ಮನೆ ಇರು ಅಷ್ಟೇ, ನಿಶ್ಚಿಂತವಾಗಿದೆ. ಈಗ ಮೂರನೆಯದು, ಆಹಾರ ವಿಷಯದಲ್ಲಿ ಯಾವುದು ಆರೋಗ್ಯಕ್ಕೆ ಹೊಂದುತ್ತದೋ ಅದೇ ತಿನ್ನು, ಅಷ್ಟೇ ತಿನ್ನು. ಅದು ಇವತ್ತೇನೋ ಹಬ್ಬ ಇದೆ, ಅದೇನೋ ಇದೆ, ಇದೇನೋ ಇದೆ, ಅದು ಬೇಕು, ಇದು ಬೇಕು. ಆಹಾರದಲ್ಲಿ ನಿಗ್ರಹ ಇಟ್ಕೋ. ಯಾವುದು ಸಿಕ್ಕಿದ್ದರೆ ನಿಮ್ಮ ಆರೋಗ್ಯಕ್ಕೆ ಹೊಂದುತ್ತದೋ ಅಷ್ಟೇ ತಿನ್ನಬೇಕು, ಹೆಚ್ಚು ತಿನ್ನಬಾರದು. ಯಾವುದು ಹೊಂದುತ್ತದೋ ಅದೇ ತಿನ್ನು. ಅದು ಎಷ್ಟು ಚೆನ್ನಾಗಿದ್ದರೂ, ಏನೇನೋ ಸ್ವೀಟ್ಗಳು ಮಾಡಿದ್ದರೂ ಅವರು ಮತ್ತೆ ಮತ್ತೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ನನಗೆ ಬೇಡ ಇಂದ ಅಲ್ಲಿ ಬಿಸಾಕು. ಆದರೂ ಬಲವಂತವಾಗಿ ಬಡಿಸಿದ್ದರೆ ಅವರು ಹೋದ ನಂತರ ಇದು ತಿಂದು ಮಿಕ್ಕದಲ್ಲಿ ಅಲ್ಲಿ ಇಟ್ಟರು ಒಂದು ದೊಡ್ಡ ಬಕೆಟ್ ಅದರಲ್ಲಿ ಹಾಕಬೇಕು, ಅಲ್ಲಿ ಹೋಗಿ ಹಾಕಿಬಿಡ್ತೀವಿ. ಬರೀ ಏಕೆ ಅದು ನಮಗೆ ಅದು ಹೊಂದದೇ ಇರೋದು ಏಕೆ ತಿನ್ನೋದು ಅಲ್ಲವೇ? ಇದು ಸುಮ್ಮನೆ ಅನ್ನ ಸಾರು ತಿಂದು ಮಜ್ಜಿಗೆ ಅನ್ನ ತಂದರೆ ಸಾಕು, ಅದೆಲ್ಲ ಏನು ಮಾಡಿಕೊಳ್ಳೋದು. ಅಂದರೆ ಆರೋಗ್ಯವು ಸರಿಯಾಗಿದ್ದರೆ ಹಿಂದಿನದು ಅನಾವಶ್ಯಕ ನೆನಪಿಲ್ಲ, ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಇಲ್ಲ, ಯಾರ ಮೇಲೆ ಬಲವಂತವಿಲ್ಲ. ನಿಮಗೆ ಯಾವುದಿಷ್ಟವೋ, ಯಾವುದೋ ನಾಮಸ್ಮರಣನೋ ಕಥನೋ ಯಾವುದೋ ವಾಕಿಂಗೋ ಮಾಡ್ಕೊಳ್ತಾ ನಿಶ್ಚಿಂತವಾಗಿದೆ, ನಿಮಗೆ ಯಾವ ಚಿಂತೆ ಇಲ್ಲ. ನೋಡಿ, ಈ ಮೂರು ಕಲಿತ್ಕೊಂಡ್ರೆ ಈಗ ಮಿಕ್ಕ ನಿಮ್ಮ ಸಾಧನವೇನೋ ಮಾಡಿಕೊಳ್ಳಿ. ನಿಮಗೆ ಓದುವುದಿಷ್ಟವಾ, ಕಥೆ ನೋಡುವುದೋ ಕೇಳುವುದೋ, ಸಂಗೀತವೋ ಸಾಹಿತ್ಯವೋ. ಸಂಗೀತ ಸಾಹಿತ್ಯಗಳು ಸ್ವಲ್ಪ ಆಧ್ಯಾತ್ಮಿಕ ಸಾಹಿತ್ಯಗಳಿದ್ದರೆ ಚೆನ್ನಾಗಿರುತ್ತೆ. ಇಂದು ರಾಮಾಯಣ ಕಥಾ ಅಂಥದ್ದು ಅಥವಾ ಯಾವುದೋ ಸಂಗೀತ ಸಾಹಿತ್ಯಗಳಲ್ಲಿ ಸ್ವಲ್ಪ ಕೀರ್ತನ ಭಜನ ಅಂಥದ್ದು ಅದು ರುಚಿ ಇದ್ದರೆ ನೋಡಿ. ಯಾರಿಗೋ ಇಂಥದ್ದು ಕಲೆ ಯಾವುದಿದ್ದರೆ ತನ್ನ ಕಲೆಯಲ್ಲೇ ಮುಳುಗುತ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತೆ ಮತ್ತೆ ಓದ್ಕೊಳ್ತಾರೆ, ಕೇಳ್ತಾ ಇರುತ್ತಾರೆ. ತಮ್ಮ ಪಾಡಿಗೆ ತಮ್ಮ ಟೈಮ್ ಪಾಸ್ ಆಗ್ತದೆ, ಬೋರ್ ಆಗಲ್ಲ ಅಲ್ಲವೇ? ಯಾವುದೇ ಒಂದು ಇರುತ್ತಾರೆ, ಒಂದು ಆಧ್ಯಾತ್ಮಿಕ ಸಾಧನದಲ್ಲಿ ಮುಳುಗಿರುತ್ತಾರೆ. ಇನ್ನೊಬ್ಬರಿಗೆ ಭಾರ ಅನಿಸಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನಿಸಬಾರದು ಅಷ್ಟೇ. ನೀವು ಎಲ್ಲಿದ್ದರೂ ನಿಮ್ಮ ಪಾಡಿಗೆ ನೀವು ನಿಶ್ಚಿಂತವಾಗಿರ್ತೀರಿ. ಅವ್ರಿಗೂ ಸಂತೋಷ ಅನಿಸುತ್ತದೆ. ಏನು, ಅವ್ರಿಗೆ ಬೇಕಾದರೆ ಮಾತಾಡಿಸ್ತಾರೆ, ಅವ್ರು ಮಾತಾಡಿಸಿದಾಗ ಮಾತಾಡು. ಸುಮ್ಮನೆ ಹೋಗಿ ಕಂಟ್ರೋಲ್ ಅವ್ರನ್ನ ಕರೆದು ಅದು ಮಾಡಬೇಕು. ಯಾವುದೇ ವಿಷಯ ಎತ್ತಿದ್ದರೆ ಹಾಂ ಹೌದು ಅವರೇ ಹೇಳ್ತಾರೆ, ಅವರು ಹೇಳಿದ್ದರೂ ಕೇಳು, ನೀವು ಹೇಳುವಕ್ಕೆ ಹೋಗಬೇಡ. ತಪ್ಪಿದ್ದರೂ ಹೇಳಬೇಡ, ತಪ್ಪಿದ್ದರೂ ಹಾಗಲ್ಲ ಹೀಗೆ ಎಂದು ಹೇಳ. ಅವರು ಬೇಕು ಎಂದು ಹೇಳಿದರೆ ಹೇಳು, ಹೇಳಿದರೆ ಸುಮ್ಮನೆ ಕೇಳು. ತಪ್ಪಿದ್ದರೆ ತಪ್ಪಾಗುತ್ತದೆ, ಸ್ವಲ್ಪ ಜಾರ್ತಾರೆ, ಸ್ವಲ್ಪ ಕೈಕಾಲು ಮುರಿದು ಹಾಕ್ಕೊಂಡು ಬರ್ತಾರೆ, ನಾಳೆ ಅವರಿಗೆ ಗೊತ್ತಾಗ್ತದೆ. ಯಾಕೆ ನೀವೇಕೆ ಹೇಳೋದು, ಆಗಲಿ ಸ್ವಲ್ಪ ಅವರೇ ತಿಳ್ಕೊಳ್ಳಲಿ. ಅಯ್ಯೋ ಅವರಿಗೆ ಅಯ್ಯೋ ಅಷ್ಟೇ ಆಗುತ್ತೆ, ಆಗಲಿ ಸ್ವಲ್ಪ ಕೈ ಮುರಿದು ಹೋದರೆ ಗೊತ್ತಾಗ್ತದೆ ಅವರಿಗೆ, ನಾವೇಕೆ ಹೇಳುವುದು. ಹೇಳಿ ಕೆಟ್ಟವರಾಗುವುದು ಏಕೆ, ಸ್ವಲ್ಪ ಅನುಭವಿಸಲು. ಹೇಳೋದು ಬೇಡ, ಏನು ಹೇಳಬೇಡ, ಕೇಳಿದರೆ ಹೇಳು, ಅಷ್ಟವರೆಗೆ ಹೇಳಬೇಡ, ಸುಮ್ಮನೆ ಕೂತರು. ಅವ್ರಿಗೇನಾದರೂ ನಿಮ್ಮಿಂದ ಆದರೆ ಕೆಲಸ, ಸಣ್ಣ ಪುಟ್ಟ ಕೆಲಸ ಏನಾದರೂ ಸಹಾಯ ಮಾಡುವುದಾದರೆ ನಿಸ್ಸಂಕೋಚವಾಗಿ ಮಾಡು. ಮಾಡಬೇಕನ್ನಿಸಿದ್ದರೆ ಏನೋ ಸ್ವಲ್ಪ ಸಹಾಯ ಮಾಡು. ಯಾರಿಗೇನಾದರೂ ನಿಮಗೆ ಬಂದದ್ದಿದ್ದರೆ, ಏನಾದರೂ ಕಲಿತುಕೊಂಡಿದ್ದು ಶ್ಲೋಕ ಹೇಳುವುದೋ, ಏನೋ ಪಾಠ ಹೇಳುವುದೋ, ಏನೇ ಹೇಳುವುದು, ಅವ್ರು ಕಲಿಯುತ್ತೀನಿ ಅಂದರೆ ಹೇಳ್ಕೊಡು, ಇಲ್ಲದಿದ್ದರೆ ಸುಮ್ಮನೆ ಇರು. ಈ ಮೂರು ಕಲಿತ್ಕೊಂಡರೆ ನಿಶ್ಚಿಂತವಾಗಿರಬಹುದು. ಅಯ್ಯೋ ನನಗೆ ಯಾವಾಗ ಮರಣ ಬರುತ್ತದೆ ಎಂದು ಚಿಂತೆ ಬರಬಾರ್ದು. ತಾನು ಬಂದಾಗ ತಾನೇ ಬರುತ್ತದೆ. ಅದು 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 ನಿಮ್ಮನ್ನು ಹೆದರ್ಕೊಂಡು ನಿಂತಿದೇನು ಮರಣ ಬರಬೇಕಾದ್ರೆ? ಯಮರಾಜ ನಿಮ್ಮನ್ನು ನೋಡಿ ಹೆದರ್ಕೊಂಡು ಅಲ್ಲಿದ್ದಾನ ಏನೋ? ನೀವು ಕರೆಯುತ್ತಾ ಇದ್ದೀವಿ, ನೀವೇನು ಕರೆಯಬೇಕಾಗಿಲ್ಲ. ಅವ್ರ ಟೈಮ್ ಆದರೆ ನಿಮ್ಮನ್ನು ಪರ್ಮಿಷನ್ ತೊಗೊಳ್ಳದೆ ಅವರೇ ಬಂದು ತೊಗೊಂಡು ಹೋಗ್ತಾನೆ ಅಲ್ಲ. ಆದ್ದರಿಂದ ಅವ್ರು ನಿಮಗೋಸ್ಕರ ಹೆದರ್ಕೊಂಡೇನಿಲ್ಲ, ಅವ್ರು ಬರಬೇಕಾದ್ರೆ ಬರ್ತಾನೆ. ಅಯ್ಯೋ ಏಕೆ ಬಂದಿಲ್ಲ ಎಂದು ಬೇಜಾರಿಲ್ಲ. ಅಯ್ಯೋ ಬಂದರೆ ಏನಾಗುತ್ತದೆ ಅದು ಚಿಂತೆ ಇಲ್ಲ. ಬಂದಾಗ ಬರುತ್ತದೆ, ಹೋದಾಗ ಹೋಗ್ತದೆ. ಅದರ ಪಾಡಿಗೆ ಅದರ ಕೆಲಸ ಅದು ಮಾಡ್ತದೆ, ನಿಮ್ಮ ಕೆಲಸ ನೀವು ಮಾಡಿ. ಬದುಕಿರುವವರೆಗೂ ಮಾಡತಕ್ಕದ್ದು ನೀವು ಮಾಡು. ಹೋದಾಗ ಹೋಗ್ತೀವಿ, ಅಲ್ಲಿ ಹೋದಾಗ ಅಲ್ಲಿ ಮಾಡ್ಕೊಳ್ತೀವಿ. ಎಲ್ಲಿ? ಅಲ್ಲಿ ಬೇರೆ ಲೋಕದಲ್ಲಿ ಅಲ್ಲೇನೋ ಕೆಲಸ ಮಾಡ್ಕೊಳ್ಳಿ. ಬೇರೆ ಲೋಕ ಅಂದರೆ ಇಲ್ಲಿದ್ದೀವಲ್ಲ ಹಾಗೆ ಅಂದಿರುತ್ತದೆ ಎಂದು ನಿಶ್ಚಿಂತ ಮಾಡಿಕೊಳ್ಳಿ. ಕಣ್ಣು ಮುಚ್ಕೊಳ್ತೀವಿ, ಕಣ್ಣು ತೆಗೆದರೆ ಇನ್ನೊಂದು ಲೋಕದಲ್ಲಿರ್ತೀವಿ, ಅಲ್ಲಿ ಇರ್ತೀವಿ ಅಷ್ಟೇ. ಅಲ್ಲಿ ಸ್ನೇಹಿತರಾಗ್ತಾರೆ, ಅಲ್ಲಿ ಇರ್ತೀವಿ. ಏಕೆ ಬೇಜಾರು? ಅಲ್ಲಿ ಬೇರೆ ಲೋಕ ಇರ್ತದೆ, ಅಲ್ಲಿ ಜನರು ಇರುತ್ತಾರೆ, ಅಲ್ಲಿ ಸ್ನೇಹಿತರಾಗ್ತಾರೆ, ಅಲ್ಲಿ ಇರ್ತೀವಿ. ಎಲ್ಲೋ ಒಂದು ಕಡೆ ಇರ್ತೀವಿ ಇಲ್ಲವಾ? ಎಲ್ಲ ಒಂದು ಕಡೆ ಇರ್ತೀವಿ. ಏಕೆ ಇಷ್ಟೆಲ್ಲ ಇದೇ ಊರು, ಈ ಗೋಡೆಗಳು ಹೊಳೆನರಸೀಪುರಲ್ಲೇ ಇರಬೇಕಾ ಪರ್ಮನೆಂಟಾಗಿ? ಹೊಳೆನರಸೀಪುರನೇ ಚೆನ್ನಾಗಿದೆ, ಪ್ರಪಂಚದಲ್ಲಿ ಯಾವ ಊರು ಇಲ್ಲವಾ? ಇಷ್ಟು ಊರುಗಳಿವೆ. ಬೇರೆ ಬೆಂಗಳೂರಿದೆ, ದಿಲ್ಲಿ ಇದೆ, ಮದ್ರಾಸ್ ಇದೆ, ಪೂನಾ ಇದೆ. ಅವರಲ್ಲಿ ಸುಖವಾಗಿರ್ತಾ ಇಲ್ಲವಾ? ಹೊಳೆನರಸೀಪುರನೇ ಇರಬೇಕಾ? ಅವರು ಬೇರೆ ಊರಿನಲ್ಲಿದ್ದಾರಲ್ಲ, ಹಾಗೆ ಅದು ಇನ್ನೊಂದು ಊರು ಅಷ್ಟೇ, ಯಮಲೋಕದ ಊರು. ಅಲ್ಲಿರ್ತೀವಿ, ಅಲ್ಲಿ ಹೋಗಿರ್ತೀವಿ ಅಷ್ಟೇ. ಇಲ್ಲಿರುವ ಜನರು ಕೆಲವರು ಅಲ್ಲಿ ಕಂಡು ಬರ್ತಾರೆ, ಗೊತ್ತು ಮಾಡ್ಕೊಳ್ಳಬಹುದು. ಇಲ್ಲಿರುವ ಜನರಲ್ಲಿ ಅವರಿಗೆ ನಿಮಗೆ ಒಟ್ಟಿಗೆ ಮರಣವಾದರೆ ಕಂಡು ಬರ್ತದೆ. ಕೆಲವರನ್ನು ಕೇಳಿದ್ದೀನಿ, ಶರೀರ ಬಿಟ್ಟರಂತೆ. ಒಬ್ಬರ ಹೇಳ್ತಾನೆ, ಶರೀರ ಬಿಟ್ಟ ನಂತರ ಸ್ವಲ್ಪ ಹೊತ್ತು ಇಲ್ಲೇ ಕಾಯುತ್ತಾರೆ.
ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ. ಅವರು ಭಟರು ಬಂದು ಕರ್ಕೊಂಡು ಹೋಗಬೇಕು ಮುಂದಿನ ದಾರಿಯಲ್ಲಿ ಅಂದರು. ಅವರಲ್ಲಿ ನಿಂತಿದ್ದಾಗ ನಿಮ್ಮ ಜೊತೆಗೆ ಅದೇ ಸಮಯದಲ್ಲಿ ಬೇರೆ ಪ್ರಾಣ ಬಿಟ್ಟಿರುವವರು ಕಂಡು ಬರ್ತಾರೆ. ಅವರಿಗೆ ಏನೋ ಒಂದು ಆಕಾರ ಇರುತ್ತದೆ, ಜ್ಯೋತಿ ಆಕಾರ. ಜ್ಯೋತಿ ಅಂದರೆ ಬೆಳಕು, ಒಂದು ಮನುಷ್ಯ ಆಕಾರದಲ್ಲಿ ಬೆಳಕಿರುತ್ತದೆ. ಅದು ಶರೀರ ಅಷ್ಟೇ, ಈ ಸ್ಥೂಲ ಶರೀರ ಇಲ್ಲ. ಆದರೆ ಈ ಮನುಷ್ಯ ಆಕಾರದಲ್ಲಿ ಒಂದು ಬೆಳಕಿರುತ್ತದೆ. ಲೈಟನ್ನು ಮನುಷ್ಯ ಆಕಾರ ಇಟ್ಟರೆ ಹೇಗಿರುತ್ತೆ ಹಾಗಿರುತ್ತಾರಂತೆ. ಅದು ನೆರಳು ನೋಡಿದ್ದೀವಲ್ಲ, ನೆರಳು ಹಾಗೆಯೇ ಬೆಳಕಿರುತ್ತದೆ, ಹಾಗೆ ಕಂಡು ಬರ್ತಾರಂತೆ ಅಷ್ಟೇ. ಅವರು ಹೇಳಿದ್ದರು, ಮರಿ ಮಿಕ್ಕ ಜನರಿದ್ದರೆ ಅವ್ರು ನೀವು ಗೊತ್ತಿರ್ತೀರಾ ಅಂದರೆ ಯಾರೋ ಕೆಲವರು ಗೊತ್ತಿಲ್ಲ, ಕೆಲವರು ಗೊತ್ತಿದ್ದಾರೆ ಹೇಳ್ತಾರೆ. ಅಲ್ಲಿರುವವರು ಇಲ್ಲ ನಿಮ್ಮ ಜೊತೆಗಿದ್ದಾರೆ ಅಂದರೆ ಅವರು ಮಿಕ್ಕ ಜನರು ಶರೀರ ಬಿಟ್ಟು ಇಲ್ಲಿ ಕಂಡು ಬರ್ತಾ ಇದ್ದಾರೆ ಎಂದು. ಅವರಲ್ಲಿ ಯಾರಾದರೂ ನಿಮಗೆ ಗೊತ್ತಿರುವವರಿದ್ದಾರಾ ಎಂದು. ಹಾಂ ಹೌದು, ಯಾರೂ ಇಲ್ಲ ಎಂದು ಹೇಳಿ. ಮತ್ತೆ ಓ ಅವರಿದ್ದಾರೆ, ಒಬ್ಬನಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ನೋಡ್ತಾ ಅವನೊಬ್ಬನಿದ್ದಾನೆ ಅಂತ ಹೇಳ್ದ. ಓ ಅವನು ಗೊತ್ತಿದ್ದಾನೆ, ಅವನು ಹಿಂದೆ ನೋಡಿದ್ದೆ ಅಂತ ಹೇಳ್ತಾನೆ. ಅವರ ಹೆಸರು ನೆನಪಿದೆ, ಈಗ ಶರೀರ ಬಿಟ್ಟಿದ್ದಾನೆ ಆದರೂ ಗೊತ್ತು ಮಾಡ್ತಾನೆ ಈಗ ಅವನೇ ಅಂತ. ಆ ಮುಖದಲ್ಲಿ ಏನೋ ಆಕಾರ ಇರುತ್ತದಂತೆ. ಒಂದು ನೀರನ್ನು ಲೋಟದಲ್ಲಿ ಹಾಕಿ, ನಿಮ್ಮ ಫ್ರಿಜ್ಜಿನಲ್ಲಿ ಹಾಕ್ತಾರೆ ನೋಡಿ, ಲೋಟದಲ್ಲಿ ಹಾಕಿದ ನಂತರ ಆ ಗ್ಲಾಸನ್ನು ಒಡೆದು ಹಾಕಿ ಐಸ್ ಅದೇ ಆಕಾರ ಆಗುತ್ತದ, ಹಾಗೆ ಆ ಬೆಳಕು ಅದೇ ಆಕಾರ, ಮುಖ ಲಕ್ಷಣಗಳಿರುತ್ತವೆ. ಹಿಂದೆ ಏನು ನೋಡಿದ್ದರೆ ಸ್ವಲ್ಪ ಮುಖ ನೋಡಿದರೆ ಅವನೇ ಎಂದು ಗೊತ್ತು ಮಾಡಬಹುದು. ಯಾಕಂದರೆ ಆ ಆಕಾರ ಸ್ವಲ್ಪ ಇರುತ್ತದೆ. ಹೆಚ್ಚು ದಿವಸ ಆದರೆ ಹೋಗುತ್ತದೆ, ಬಟ್ ಸ್ವಲ್ಪ ಹೊತ್ತಿದ್ದರೆ ಆಕಾರ ಇರುತ್ತೆ. ಇವ ಅವನೇ ಗೊತ್ತು ಮಾಡ್ಬೋದು. ಈ ಪಿತೃಲೋಕ ಸ್ವರ್ಗಲೋಕವರೆಗೆ ಗೊತ್ತು ಮಾಡ್ಬೋದು. ಇನ್ನು ಮೇಲಕ್ಕೆ ಹೋದರೆ ಬದಲಾಯಿಸ್ತದೆ. ಇಲ್ಲಿವರೆಗೂ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ಮೇಲಿನ ಲೋಕ ಗೊತ್ತಾಗಬಹುದಂತೆ. మరి ಮಾತಾಡಬಹುದಾ ಏನು? ಬೇಕಾದರೆ ಮಾತಾಡಬಹುದು. ಹೇಗೆ ಮಾತಾಡ್ತಾರೆ? ನಿಮಗೆ ಶರೀರವಿಲ್ಲವಲ್ಲ ಇವರು ಕೇಳಿದರೆ ಶರೀರವಿಲ್ಲದಿದ್ದರೂ ಮಾತಾಡ್ತೀವಿ ಹೇಗೆ ಅಂದರೆ, ನಾವು ಯೋಚನೆ ಮಾಡಿದರೆ ಸಾಕು ಅವ್ರಿಗೆ ಗೊತ್ತಾಗ್ತದೆ. ಅವರು ಯೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಮನಸ್ಸಿನಿಂದಲೇ ಮಾತಾಡ್ತದೆ. ಏಕೆಂದರೆ ಸ್ಥೂಲ ಶರೀರವಿಲ್ಲ. ನಾನು ಇದು ಎಂದು ಯೋಚನೆ ಮಾಡಿದರೆ ಸಾಕು ಅವರಿಗೆ ಅದು ಗೊತ್ತಾಗ್ಬಿಡ್ತದೆ. ಅವನು ಹೇಳ್ತಾನೆ, ಅವನು ಯೋಚನೆ ಮಾಡ್ತಾನೆ, ನನಗೂ ಗೊತ್ತಾಗ್ತದೆ. ಯೋಚನೆಗಳೇ ಪರಸ್ಪರ ಮಾತಾಡಿಬಿಡ್ತಾರೆ, ಅದು ಆಗುತ್ತೆ. ಅದೇ ಚೆನ್ನಾಗಿದೆ ಅಲ್ಲವೇ ಬಾಯಿದಿಂದ ಮಾತಾಡೋದಕ್ಕಿಂತ. ಜನರು ಮರಣ ಅಂದರೆ ಹೆದರ್ಕೊಳ್ತಾರೆ. ಮನುಷ್ಯ ಲೋಕಕ್ಕಿಂತ ಆ ಲೋಕವೇ ಚೆನ್ನಾಗಿರುತ್ತದೆ. ನಾನು ಹೇಳಿದ್ದಿನ ಒಬ್ಬನು ಸ್ಟಿಚ್ ಮಾಡುವವನು ದರ್ಜಿ ಹೇಳ್ತಾನೆ, ಅವನಿದ್ದ ಹೇಳಿದ ನಾನು ಅವರಿಲ್ಲೇ ಕೂತಿದ್ದು ಮಾಡ್ತಾ ಹಾಗೆ ಈ ತಲೆ ಬಿಟ್ಟ, ಪ್ರಾಣ ಬಿಟ್ಟ. ಅವರು ಯುವಕನೇ, ಪತ್ನಿ, ಸಣ್ಣ ಮಗು ಇದ್ದರು, ಎಲ್ಲರೂ ಬೇಜಾರು ಮಾಡಿಕೊಂಡ್ರು, ಅಳುತ್ತಾ ಇದ್ದಾರೆ, ಅಯ್ಯೋ ಎಂದು ಅಳುತ್ತಾ ಇದ್ದಾರೆ. ಇನ್ನೇನು ನೆಂಟರು ಬಂದರು, 4-5 ಗಂಟೆಗಳಾಯಿತು. ಹಾಗೆ ಅವರನ್ನೆಲ್ಲರೂ ನೆಂಟರು ಬಂದರು, ನೋಡಿದ್ದರು. ಎಲ್ಲ ಅವರನಿಗೆ ಸ್ನಾನ ಮಾಡಿಸಿ ಎಲ್ಲ ಅದೇನೋ ಇದರ ಕಟ್ತಾರೆ ನೋಡಿ, ಎತ್ಕೊಂಡು ಹೋಗೋದಕ್ಕೆ ಅದರ ಮೇಲೆ ಮಲಗಿಸಿದ್ದಾರೆ. ಏನು ಹೇಳ್ತಾರೆ? ಚಟ್ಟ ಚಟ್ಟನ ಅದರ ಮೇಲೆ ಮಲಗಿಸಿದ್ದಾರೆ ಅಷ್ಟೇ. ಈಗ ಅವನು ಕರ್ಕೊಂಡು ಹೋಗಬೇಕೇನೋ, ಸ್ವಲ್ಪ ಇದು ಕಟ್ತಾರೆ ನೋಡಿ ಅಂಥದ್ದು, ದಾರದಿಂದಲೋ ಏನೋ ಬಟ್ಟೆ ಹಾಕಿದ್ದಾರೆ ಅಷ್ಟೇ, ಇನ್ನೇನು ಕಟ್ಟಲಿಲ್ಲ ಅಷ್ಟೇ. ಅಷ್ಟರಲ್ಲೇ ಎದ್ದುಬಿಟ್ಟ. ಜನ ಆಶ್ಚರ್ಯಪಟ್ಕೊಂಡ್ರು, ಮೊದಲು ಏನಿದೆ ಅಂತ. ಆದರೂ ಸಂತೋಷವಾಯಿತು, ಅಯ್ಯೋ ಬದುಕಿದ್ದಾನಲ್ಲ ಎಂದು. ಎದ್ದು ನೋಡಿದ ನಂತರ ಕೆಲವರು ಅಳುತ್ತಾ ಇದ್ದಾರೆ. ಏಕೆ ಅಳುತ್ತಾ ಇದ್ದೀರಿ? ನೀವು ಅಳುತ್ತಾ ಇರೋದ್ರೆ ನಮ್ಮನ್ನು ಇಲ್ಲಿಗೆ ವಾಪಸ್ ತಂದಿದ್ದೀರಿ ಏಕೆ ಎಂದು ಹೇಳಿದ. ಅವ್ರು ಬೇಜಾರು ಮಾಡಿಕೊಂಡ. ಏನಾಯಿತು ಹೇಳು ಅಂದರೆ ಅವ್ರು ಹೇಳ್ತಾನೆ, ನಾನು ಯಾರೋ ಯಮಭಟರು ಕರ್ಕೊಂಡು ಹೋದರು. ಭಟರು ಅಂದರೆ ಅವರು ಇಷ್ಟೇ, ಬೆಳಕಿನ ರೂಪ ಇರುತ್ತದೆ. ಇವು ನನ್ನ ಕರ್ಕೊಂಡು ಹೋದರು. ನನ್ನನ್ನು ಜೊತೆಗೆ ಇದ್ದು ಕರ್ಕೊಂಡು ಹೋಗಿ ಸ್ವಲ್ಪ ದೂರಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ದೂರದಲ್ಲೇ ದೊಡ್ಡ ಸಿಂಹಾಸನ ಮೇಲೆ ಇವರಿಗಿಂತ ಹೆಚ್ಚಿನ ಹೊಳಪಿರುವಂಥ ಒಬ್ಬನು ಕಂಡು ಬಂದ. ಅವರಿಗೆ ಯಮರಾಜ ಎಂದು ಹೇಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ಗೊತ್ತಿಲ್ಲ. ಯಾರೋ ಬೆಳಕು ಕಂಡು ಬರ್ತಾ ಇದೆ, ಅವರ ಹೆಸರು ಗೊತ್ತಿಲ್ಲ. ಅವರು ಯಮರಾಜ, ಇವರು ಭಟರು. ಯಾರೋ ಕನ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಬೆಳಕಿನಲ್ಲಿ ಇನ್ನೂ ದಿವ್ಯ ತೇಜಸ್ವಂತನಿದ್ದಾನೆ. ಅವರು ಅಷ್ಟು ದೂರದಿಂದಲೇ ನೋಡಿ, ಏನು ಹೇಳಿದ್ರು, ಇವನ್ನೇಕೆ ತಂದಿದ್ದಿ? ಇವನ್ ಟೈಮ್ ಆಗಲಿಲ್ಲ, ಬಿಟ್ಟು ಬಾ ಎಂದು ಹೇಳಿದ್ರು ಅಷ್ಟೇ. ಅದು ಹೇಳಿದಾರಂತೆ, ಇವರು ಕೇಳಿಸ್ತಾ ಇದೆ. ತಕ್ಷಣವೇ ಅವರು ಹೋಗಿ ಬಿಟ್ಟು ಬಂದರು ಅಷ್ಟೇ. ಅವರು ಹೇಳಿದ ತಕ್ಷಣವೇ ಅವರು ಇಲ್ಲಿ ಎದ್ದು ಬಿಟ್ಟ ಅಷ್ಟೇ. ಅವರು ಕರ್ಕೊಂಡು ಹೋಗೋದು ಟೈಮ್ ಬೇಕಾಗಿಲ್ಲ, ಅವರು ಕ್ಷಣ ಮಾತ್ರದಲ್ಲಿ ಮಾಡ್ತಾರೆ. ಕ್ಷಣ ಮಾತ್ರ ಪ್ರಾಣ ಇಲ್ಲಿ ಹಾಕಿಬಿಟ್ರು, ಇಲ್ಲೇ ಬಂದು ಕಣ್ಣು ತೆಗೆದುಬಿಟ್ಟ ಅಷ್ಟೇ. ಕ್ಷಣ ಮಾತ್ರ ಅವರಿಗೆ ಬೇಕಾಗಿಲ್ಲ, ಕ್ಷಣ ಮಾತ್ರ ಪ್ರಾಣ ಹೋಗ್ತದೆ, ಕ್ಷಣ ಮಾತ್ರ ಹಾಕಿಬಿಡ್ತಾರೆ ಅಷ್ಟೇ. ಸಂಕಲ್ಪ ಮಾತ್ರ ಬದುಕು ಸತ್ತು ಅಷ್ಟೇ. ಮತ್ತು ಕಣ್ಣು ತೆಗೆದುಬಿಟ್ಟ, ಇಲ್ಲಿಗೆ ಬಂದ. ಅವರಿಗೆ ಅನಿಸಿತು, ಅದೇ ಚೆನ್ನಾಗಿತ್ತೇ, ಈ ಸ್ಥೂಲ ಶರೀರ ಬಿಟ್ಟಾಗಲೇ ಎಷ್ಟು ಹಗುರವಾಗಿತ್ತು. ನೋಡಿದ್ದೀವಲ್ಲ ಸಿದ್ಧಿಗಳು, ಲಗಿಮ ಹತ್ತಿ ಹಾಗೆ ಇತ್ತು, ಎಲ್ಲಿಯಾದರೂ ಹೋಗಬಹುದು. ಇದು ಆ ನೋವು ಈ ನೋವು ಏನಿರಲಿಲ್ಲ, ರೋಗ ಇಲ್ಲ, ಹಸಿವು ಬಾಯಾರಿಕೆ ಇಲ್ಲ, ಎಷ್ಟು ಚೆನ್ನಾಗಿತ್ತು. ಮನಸ್ಸಿರುತ್ತದೆ. ಮನಸ್ಸಿನ ಆಸೆಗಳಿದ್ದರೆ ಕಾಡುತ್ತವೆ, ಹಿಂಸೆ ಮಾಡ್ತವೆ.
ಮನಸ್ಸಿನ ಆಸೆಗಳಿದ್ದರೆ ಎಲ್ಲರಿಗಿರುತ್ತವಲ್ಲ ಜೀವರಿಗೆ, ಆ ಆಸೆಗಳಿಗೋಸ್ಕರನೇ ಶರೀರ ಧರಿಸಬೇಕಾಯಿತು. ನಿಮಗೆ ಆಸೆ ಇಲ್ಲ ಅಂದರೆ ಶರೀರ ಬಿಟ್ಟೇ ಇರ್ತೀರಿ ಸುಖವಾಗಿ. ಆಸೆ ಶರೀರ ಏಕೆ ಬೇಕಾಯಿತು? ನನಗೆ ಅಲ್ಲಿ ಹೋಗಬೇಕು. ಜನರಿಗೆ ಕಾರ್ ಇಲ್ಲ ಅಂದರೆ ನನಗೆ ಅಲ್ಲಿ ಹೋಗಬೇಕು. ಏಕೆ ಅಂದರೆ ನಮಗೆ ಕಾರ್ ಇಲ್ಲ, ಕಾರ್ ರಿಪೇರ್ ಮಾಡಬೇಕು, ಕಾರ್ ಸರಿಯಾಗಿಲ್ಲ, ಅಥವಾ ಕಾರ್ ಯಾರೋ ತೊಗೊಂಡು ಹೋದರು, ಊರಿಗೆ ಹೋದರು, ಕಾರ್ ಇಲ್ಲ, ಇಲ್ಲದರೆ ಹೋಗುತ್ತಿದ್ದಿವೆ, ಅಯ್ಯೋ ಇಲ್ಲ ಅಥವಾ ಹಾಗಿರುತ್ತದೆ. ದೇಹವಿಲ್ಲ, ಅಯ್ಯೋ ನಾನು ಅಲ್ಲಿ ಹೋಗುತ್ತಿದ್ದೆ ಭೂಲೋಕಕ್ಕೆ, ಅಯ್ಯೋ ದೇಹವಿಲ್ಲ, ಹೇಗೆ ನಿಮ್ಮ ಕಾರ್ ಹಾಗೆಯೇ ಯೋಚನೆ ಮಾಡ್ತಾರೆ. ಅಯ್ಯೋ ನನಗೆ ದೇಹವಿಲ್ಲ. ದೇಹಕ್ಕೋಸ್ಕರ ಎಷ್ಟು ಕಾಯುತ್ತಾರೆ, ಅಯ್ಯೋ ಯಾವಾಗ ಜನ್ಮ ಆಗ್ತದೋ ಎಂದು. ಜನ್ಮ ಬಂದುಬಿಟ್ರೆ ಬೇಗ ಆಗ್ತದಾ? ಆ ಸಣ್ಣ ಮಗು ಬೆಳೆದು 15-20 ವರ್ಷ ಆಗಬೇಕು, ಆವಾಗ ತನಗೆ ಸ್ವಾತಂತ್ರ್ಯ ಇಷ್ಟ ಬಂದಂತೆ ಮಾಡಿಕೊಳ್ಳಬಹುದು. ಅಷ್ಟುವರೆಗೂ ಇನ್ನೊಬ್ಬರ ಅಧೀನದಲ್ಲಿರ್ತಾನೆ. ಸಣ್ಣ ಮಗುಕ್ಕೇನು ಗೊತ್ತಾಗಲ್ಲ, ಅವ್ರು ಮಾಡಿಸಿದ್ದು ಮಾಡಬೇಕಲ್ಲವೇ. ಒಂದು 10-15 ವರ್ಷ ಆದರೂ ಆಗ್ತದೆ. ಜನ್ಮ ಪಡ್ಕೊಂಡರೂ ಈ ಜನ್ಮವನ್ನು ನೀವು ಬಳಸಿಕೊಳ್ಳಬೇಕಂದ್ರೆ 10-15 ವರ್ಷ ಆಗಬೇಕು. ಆವಾಗ ನಂತರ ಏನಾದರೂ ಇಷ್ಟ ಬಂದಂತೆ ಮಾಡೋಕ್ಕಾಗ್ತದೆ, ಇಲ್ಲದಿದ್ದರೆ ಮಾಡೋಕ್ಕಾಗಲ್ಲ. ಎಷ್ಟೋ ವಿಷಯಗಳು ಅವ್ರು ಕೊಟ್ಟಿದ್ದು ತಿನ್ನಬೇಕು. ಅವ್ರ ತಾಯಿ ಆಗಿಲ್ಲದ್ರೆ ಅವ್ರು ಅಳ್ತಾ ಇರ್ತಾನೆ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಳುತ್ತಾನೆ, ತಾಯಿ ನೋಡ್ಕೊಳ್ತಾ ಇರ್ತಾಳೆ, ಅಷ್ಟೇ ಇರ್ತಾನೆ. ಆದ್ದರಿಂದ ಅವ್ರು ಹೇಳ್ತಾನೆ, ನಾನು ಅಲ್ಲೇ ಚೆನ್ನಾಗಿದ್ದೆ, ಇಲ್ಲೇನು ನೀವು ಇಲ್ಲಿಗೆ ತಂದುಬಿಟ್ಟಿದ್ದೀರಿ ನನ್ನನ್ನು ಎಂದು ಹೇಳಿದ. ಅಷ್ಟೇ. ಆವಾಗಿನಿಂದ ಅವರದ್ದು ಗೊತ್ತಾಯ್ತಲ್ಲ, ಈ ಜನ್ಮ ಶಾಶ್ವತ ಅಲ್ಲ, ಇದಕ್ಕಿಂತ ಅಲ್ಲೇ ಚೆನ್ನಾಗಿದೆ. ಧಾರ್ಮಿಕವಾಗಿ ಸಜ್ಜನರಾಗಿ, ಯಾರಿಗೆ ತೊಂದರೆ ಕೊಡದೆ, ಯಾರ ವಿಷಯಗಳು ಕೆಡಿಸ್ಕೊಳ್ಳದೆ, ಅವರೇನು ಮಾಡಿದ ಇವರೇನು ಯಾರೇನೋ ಮಾಡ್ತಾರೆ ನಮಗೆ ಯಾಕೆ ಬಿಡ ಅಲ್ಲ, ಯಾರು ಏನು ಮಾಡ್ತಾರೆ ಎಂದು ಇನ್ನೊಬ್ಬರ ಚಿಂತೆ ಮಾಡಿಕೊಳ್ಳದೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡುವುದು, ತಾನು ನೋಡಿಕೊಳ್ಳುವುದು, ಅಷ್ಟೇ. ನ್ಯಾಯದಿಂದ ಧರ್ಮದಿಂದ ಬದುಕೋದು, ಹಾಗೇ ಇದ್ದಾನೆ ಜೀವಿ. ಅದರಿಂದ ನಾನು ಇಷ್ಟೆಲ್ಲ ಹೇಳೋದೇಕೆ ಅಂದರೆ, ಮರಣ ಅಂದರೆ ಹೆದರಿಕೆ ಬೇಡ, ಹೋದ ನಂತರ ಏನಾಗುತ್ತದೋ ಬೇಡ. ಇಲ್ಲಿ ಹೇಗಿದ್ದೀವೋ ಅಲ್ಲೇ ಇರುತ್ತದೆ. ಇದಕ್ಕಿಂತ ಸುಂದರ ಮನೆಗಳಿರುತ್ತವೆ, ತೋಟಗಳು. ಹೇಳಿದ್ದೀವಲ್ಲ, ಸ್ವರ್ಗದಲ್ಲಿ ಎಷ್ಟೆಷ್ಟು ನಂದನವನ, ಅದು ನೋಡಿದ್ದರೆ ಅನಿಸುತ್ತದೆ ಭೂಲೋಕ ಏನಿಲ್ಲ. ನೋಡಿ, ಈ ಹೂಗಳು ಇದೆಲ್ಲ ಬರುತ್ತವೆ, ಮುರಿದು ಹೋಗ್ತವೆ. ಅದು ಹೂಗಳು ಎಷ್ಟು ವರ್ಷ ಆದರೂ ಮುರಿದು ಹೋಗಲ್ಲ, ಸುಂದರವಾಗಿರುತ್ತವೆ, ಸುಗಂಧವಾಗಿರುತ್ತದೆ, ಏನು ನೋಡಿದರೂ ಅದ್ಭುತ. ಅದೆಲ್ಲ ಬಿಟ್ಟು ಯಾಕಪ್ಪ ಭೂಲೋಕ ಮೇಲೆ ಇಷ್ಟು ಮೋಹ? ಏನೋ ಕೆಲವು ದಿವಸ ಇದ್ದೀವಿ, ನಡೆಯಲ್ಲ, ಇದ್ದದ್ದಿರುತ್ತೆ, ನಂತರ ಹೋಗಲಿ. ಅಂದರೆ ಮನಸ್ಸು ಹಗುರವಾಗಿಟ್ಕೋ, ಪ್ರಸನ್ನವಾಗಿಟ್ಕೋ. ಯಾವುದು ಹೇಗಿರುತ್ತದೋ ಹಾಗೆಯೇ ಆನಂದವಾಗಿರು. ಹಾಗೇ ಇತ್ತೆ ಚೆನ್ನಾಗಿತ್ತು, ಹಾಗೇ ಇರಬೇಕೆ. ಆಗಿ ಹೋಗಿದ್ದ ಮೇಲೆ ಏಕೆ ಹೋಗಿದ್ದು ಹೊಸದಾಗಿ ಬಂದಿದೆ ನೋಡು. ಈಗ ಏನಿದೆಯೋ ಅದೇ ಸುಂದರವಾಗಿದೆ, ಚೆನ್ನಾಗಿದೆ. ನೋಡಿ, ಈ ಮರ ಗಿಡಗಳು ಚೆನ್ನಾಗಿಲ್ವಾ? ಹಿಂದಿನ ಮರಗಿಡಗಳೇ ಚೆನ್ನಾಗಿರ್ತವೆ. ಈ ಮರಗಿಡಗಳು ಚೆನ್ನಾಗಿವೆ, ಇದು ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನಸ್ಸು ಸಹಜವಾಗಿರಲಿ. ನೀವು ಎಲ್ಲಿದ್ದರೂ ಪ್ರಸನ್ನವಾಗಿದ್ದರೆ ನಿಮಗೆ ಏನು ಹೇಳ್ತಾರೆ, ಮುಪ್ಪು ಚೆನ್ನಾಗಿ ನಡೆಯುತ್ತದೆ. ಪ್ರಾಣ ಹೋಗೋದಾದರೂ ನಿಶ್ಚಿಂತವಾಗಿ ಹೋಗ್ತೇನೆ. ಅವ್ರು ಕರ್ಕೊಂಡು ಹೋಗೋಕ್ಕೆ ಬಂದರೆ ಆಯ್ತಪ್ಪ ಬರ್ತೀನಿ ಎಂದು ಹೇಳಿಬಿಡು, ಕರ್ಕೊಂಡು ಹೋಗು, ಅಷ್ಟೇ. ಹೋಗ್ತಾನೆ, ನಿಶ್ಚಿಂತವಾಗಿ ಹೋಗ್ತಾನೆ. ಯಾಕೆ ಚಿಂತೆ ಇಲ್ಲವಲ್ಲ? ನೀವು ಮನಸ್ಸು ಹೀಗೆ ಇಟ್ಕೊಂಡರೆ ಮರಣ ನಿಮಗೆ ದುಃಖ ಅನಿಸಲ್ಲ. ಮನಸ್ಸು ಆಸಕ್ತಿ ಮೋಹ ಇಟ್ಕೊಂಡ್ರೆ ಅಯ್ಯೋ ಮರಣ ಆ ಭಯವೇ ಹೆಚ್ಚಿನ ದುಃಖ. ಇಲ್ಲದಿದ್ದರೆ ಏನು ದುಃಖ ಇಲ್ಲ. ಹಗುರವಾಗಿ ಇಲ್ಲಿಂದ, ಈ ಮನೆಯಿಂದ ಇನ್ನೊಂದು ಕಾರು ಹತ್ತಿ ಅಲ್ಲಿಗೆ ಹೋಗಿದಂತೆ ಆಗ್ತದೆ. ಏನು ಚಿಂತೆ ಇಲ್ಲ, ನಿಶ್ಚಿಂತವಾಗಿ ಹೋಗ್ತೀವಿ, ಏನು ತೊಂದರೆ ಇಲ್ಲದೆ ಹೋಗ್ತೀವಿ, ಏನು ದುಃಖ ಇಲ್ಲ. ಮರಣ ಅಂದರೆ ಭಯ ಬೇಡ. ಈಗದೊಂದು ಸಿದ್ಧಿ, ಏನು ಸಿದ್ಧಿ ಹೇಳಿದ್ದೀವಿ ನಾವು, ಯಾರೇನು ಎಲ್ಲಿಯೋ ಹೋಗಿಬಿಟ್ಟಿದ್ದೀವಿ. ಶ್ವೇತದೀಪ ಸ್ವಾಮಿಯಾದ ನಾರಾಯಣ ಪರಮಾತ್ಮನನ್ನೇ ಚಿಂತನೆ ಮಾಡಿದ್ದರೆ ಹಸಿವು ಬಾಯಾರಿಕೆ ತೊಂದರೆ ಕೊಡಲ್ಲ, ಜನ್ಮ ಮರಣಗಳಿಲ್ಲ, ಶೋಕಮೋಹ ಇಲ್ಲ. ಆಸಕ್ತೇ ಶೋಕಮೋಹಕ್ಕೆ ಕಾರಣ. ಆಯಿತಾ? ಈಗ ಮುಂದಿನ ಸಿದ್ಧಿ ನೋಡೋಣ. ಮೈಹಿ ಸಮಷ್ಟಿ ಪ್ರಾಣ ರೂಪ ಆಕಾಶಾತ್ಮ ಮಯ್ಯಾಕಾಶಾತ್ಮನಿ ಪ್ರಾಣೇ ಮನಸಾಘೋಷ ಮುದ್ವಹನ್ ತತ್ರೋಪಲಬ್ಧ ಭೂತಾನಾಂ ಹಂಸೋ ವಾಚ ಶೃಣೋತ್ಯಸೌ. ಹಂಸ ಆಗುತ್ತಾನಂತೆ. ಸಮಷ್ಟಿ ಪ್ರಾಣರೂಪ ಆಕಾಶಾತ್ಮ, ಸಮಷ್ಟಿ ಆಕಾಶ ಇದ್ದಾನೆ, ತಾನೇ ಆಕಾಶ ಎಂದು ಆ ಉಪಾಸನೆ ಮಾಡಿದ್ದರೆ ಜೋ ಮೇರೆ ಈಶ್ವರೂಪ ಮೇ ಮನ್ ಕೆ ದ್ವಾರ ಅನಾಹತ ನಾದಕ, ಈ ಉಪಾಸನೆ ಯೋಗ. ಚಿಂತನ್ ಕರ್ತಾ ಹೈ ಅನಾಹತ ನಾದ. ತನ್ನಲ್ಲಿ ಅನಾಹತ ಇದೆ, ಗೊತ್ತಾ? ಅನಾಹತ ಅಂದರೆ ಗೊತ್ತಿಲ್ಲವ? ಶಬ್ದಗಳು ಎರಡು. ಶಬ್ದ, ನೀವು ಯಾವುದೇ ಶಬ್ದ ಆಗಲಿ, ಎರಡು ವಸ್ತುಗಳ ಹೊಡೆತ ಹೇಳ್ತಾರೆ. ಹಿಟ್ಟಿಂಗ್ ಏನು ಹೇಳ್ತಾರೆ? ಹೊಡೆಯುವಕ್ಕೆ ಹೊಡೆತ ಹೇಳ್ಬೋದಾ? ಹೊಡೆತೆಯಿಂದ ಶಬ್ದ ಹುಟ್ಟುತ್ತದೆ. ಯಾವುದೇ ನೋಡು, ಈಗ ಇದು ನೋಡಿ, ಎರಡು ಹೊಡೆದರೆ ಹಾಕಿ, ಇದು ಯಾವುದೇ ಹೊಡೆಯದಿದ್ದರೆ ಶಬ್ದ ಆಗಲ್ಲ. ಒಂದು ಇನ್ನೊಂದನ್ನು ಹೊಡೆಯುತ್ತಿದ್ದರೆ ಶಬ್ದ ಆಗುತ್ತದೆ. ನಾವು ಮಾತಾಡುವಾಗ ಈ ತುಟಿ ನಾಲಿಗೆ ಸೇರಿಕೊಂಡ್ರೆ
ಆ ಶಬ್ದ ಆಗುತ್ತದೆ, ಇಲ್ಲದರೆ ಶಬ್ದ ಆಗಲ್ಲ ಯಾವುದೇ ಆದರೂ. ಆದರೆ ಯಾವುದು ಹೊಡೆಯದಿದ್ದರೆ ಒಂದು ಶಬ್ದ ಆಗುತ್ತಾ ಇದೆ. ಸೃಷ್ಟಿ ಎಲ್ಲಿದೆ? ಅದು ಎಲ್ಲಿದೆ? ಎಲ್ಲರಲ್ಲಿ ಇದೆ. ಎಲ್ಲರಲ್ಲಿದೆ. ಅದು ಹೇಗೆ ಗೊತ್ತಾಗಬೇಕಂದರೆ, ನೀವು ಮಾತಾಡದೆ ಈ ಕಿವಿಯನ್ನು ಮುಚ್ಚಿಕೊಂಡು ಸುಮ್ಮನೆ ಇರಿ. ನಿಮ್ಮ ಒಳಗಿಂದ ಕೇಳಿಸ್ತದೆ, ಎಂದು ಕೇಳಿಸ್ತದೆ. ಕೇಳಿದ್ದೀರಾ? ಆಗ ಫ್ಯಾನ್ ಹಾಗೆ ನಿಮ್ಮಲ್ಲೇ ನೀವು ಹೋಗಿ ಮನೆಗೆ ಹೋಗಿ ಈ ಕಿವಿಯನ್ನು ಹೀಗೆ ಮುಚ್ಚಿಕೊಂಡು ಹೊರಗೆ ಶಬ್ದ ಕೇಳಿಸದೆ ನಿಮ್ಮ ಒಳಗೆ ದೃಷ್ಟಿ ಇಡಿ. ನಿಮ್ಮಿಂದ ಒಳಗಿನಿಂದಲೇ ಎಂದು ಗುಮ್ಮೆಂದು ಒಂದು ಶಬ್ದ ಕೇಳಿಸ್ತಾರೆ. ಅದು ಅನಾಹತ ಶಬ್ದ. ಆ ಅನಾಹತ ಶಬ್ದ ಎಲ್ಲರಲ್ಲಿದೆ. ಅದೇ ವಿಶ್ವರೂಪ ಪರಮಾತ್ಮದಲ್ಲಿದೆ, ಹಿರಣ್ಯಗರ್ಭದಲ್ಲಿ. ಎಲ್ಲರಲ್ಲಿರುವಂಥ ಅದೇ ಆಕಾಶ. ಆಕಾಶ ಗುಣ ಶಬ್ದ. ಶಬ್ದ ಎಲ್ಲಿಂದ ಬರುತ್ತದೆ? ಆಕಾಶನಿಂದ ಬರುತ್ತದೆ. ಆದ್ದರಿಂದ ಆ ಅನಾಹತ ಶಬ್ದ, ಆಹತ ಅಂದರೆ ಹೊಡೆದಿದ ಎಂದರ್ಥ. ಅನಾಹತ ಅಂದರೆ ಹೊಡೆಯದೇ ಇರುವ, ಅಂದರೆ ಹೊಡೆತದಿಂದ ಹುಟ್ಟಿದ್ದು ಆಹತ ಶಬ್ದ. ಅನಾಹತ ಅಂದರೆ ಹೊಡೆಯದೇ ಇರುವಾಗ ತಾನೇ ಆಗಿ ಕೇಳಿಸ್ತಿರುವ ಶಬ್ದ. ಈಗ ಈ ಫ್ಯಾನ್ ಇದ್ದರೆ ಗೊತ್ತಾಗಲ್ಲ. ಈ ಫ್ಯಾನ್ ಆಫ್ ಮಾಡಿ, ಇದು ಕಿವಿ ಮುಚ್ಚಿಬಿಡಿ. ಒಳಗಿನಿಂದ ನಿಶ್ಶಬ್ದವಾಗಿರಬೇಕು. ಸೈಲೆನ್ಸ್ ಹೆಚ್ಚಿದ್ದರೆ, ರೂಮ್ನಲ್ಲಿ ಯಾರು ಹೆಚ್ಚು ಮಾತಾಡದಿದ್ದರೆ, ಟಿ ವಿ ಗಿವಿ ದೂರ ಇದ್ದರೆ ಒಳಗಿನಿಂದ ಒಂದು ಕೇಳಿಸ್ತದೆ, ಗುಮ್ಮಂದು ತಮ್ಮ ಒಳಗಿನಿಂದ ಕೇಳಿಸ್ತದೆ. ಆ ಶಬ್ದ ಮೇಲೆ ದೃಷ್ಟಿ ಇಟ್ಟು, ಅದು ಎಲ್ಲರಲ್ಲಿದೆ, ಅದು ಹಿರಣ್ಯ ಗರ್ಭದಲ್ಲಿ, ಅದನ್ನೇ ಕೇಳುತ್ತಾ ಇರಬೇಕು. ಅದರ ಮೇಲೆ ಅದನ್ನೇ ಪರಮಾತ್ಮ ಶಬ್ದ ಎಂದಿಟ್ಕೊಂಡು ಅದೇ ಕೇಳುತ್ತಾ ಇರಬೇಕು. ಅದೇ ಉಪಾಸನ ಮಾಡಿ ಸಿದ್ಧಿ ಆದರೆ ದೂರದಿಂದ ಏನೇನೋ ಕೇಳಿಸ್ತದೆ. ಇನ್ನೊಬ್ಬರ ಮಾತಾಡುತ್ತಿದ್ದೆಲ್ಲ ಕೇಳಿಸುವುದು ಶುರುವಾಗ್ತದೆ. ದೂರಶ್ರವಣ. ದೂರಶ್ರವಣ ಅಂದ್ರೇನು? ಪೂರ್ವಕಾಲದಲ್ಲಿ ಟೆಲಿಫೋನ್ ಹೇಳುತ್ತಿದ್ದಾರೆ. ದೂರಶ್ರವಣ, ದೂರಭಾಷಾ, ದೂರವಾಣಿ ಎಂದು ಈಗ ಹೇಳಿದ್ದಾರೆ. ದೂರಶ್ರವಣ, ದೂರದರ್ಶನ ಎಂದು ಹೇಳಿದ್ದಾರೆ. ಅದನ್ನೇನು ನಮ್ಮ ಸಂಸ್ಕೃತ ಪದಗಳನ್ನೇ ಈ ದೂರದರ್ಶನಕ್ಕಿಟ್ಟರು. नाम की सिद्धि में संपन्न हो जाता है और आकाश में उपलब्ध होने वाले विविध प्राणियों की बोली सुन समझ सकता है. ಅಂದರೆ ಇತರ ಜನರ ಮಾತುಗಳು ದೂರದಲ್ಲಿ ಬೆಂಗಳೂರಿನಲ್ಲಿ, ದಿಲ್ಲಿಯಲ್ಲಿ, ಅಮೆರಿಕಾದಲ್ಲಿ ಮಾತಾಡುತ್ತಿದ್ದು ಇಲ್ಲಿಂದ ಕೇಳಬಹುದು. ಅಷ್ಟೇ ಅಲ್ಲ, ಹಿಂದಿನ ಜನರು ಮಾತಾಡಿ ಬಿಟ್ಟಿದ್ದಾರಲ್ಲ, ಮಾತಾಡಿ ಬಿಟ್ಟರೆ ಅವರ ಮಾತುಗಳೆಲ್ಲ ಇನ್ನು ಆಕಾಶದಲ್ಲಿ ಹಾಗೇ ಇರುತ್ತವಂತೆ. ಪಕ್ಷಿಗಳ ಶಬ್ದಗಳು, ಮನುಷ್ಯರ ಶಬ್ದಗಳು, ಮಾತಾಡಿದ ಮಾತುಗಳು ನಿನ್ನೆ ಮೊನ್ನೆ ನಾವು ಪ್ರವಚನ ಮಾಡಿದ್ದೀವಲ್ಲ, ಅದೆಲ್ಲ ರೆಕಾರ್ಡಾಗಿ ಅಲ್ಲಿ ಆಕಾಶದಲ್ಲಿ ಇರುತ್ತದಂತೆ. ಅದೆಲ್ಲ ಕೇಳಿಸ್ತದಂತೆ, ಹಿಂದಿಂದೂ ಇರುತ್ತದಂತೆ. ಯಾರೇನೇ ಮಾತಾಡಲಿ ಎಲ್ಲ ಇರುತ್ತದಂತೆ. ಅದು ಹಿಂದಿಂದೆಲ್ಲ ಕೇಳಿಸ್ತದೆ. ನಾವು ರೆಕಾರ್ಡ್ ಮಾಡಬೇಕಾಗಿಲ್ಲ, ಅಲ್ಲೇ ಇರ್ತದೆ. ಸರ್ವವ್ಯಾಪಕವಾಗಿರುತ್ತದಂತೆ, ಕೇಳಿಸ್ತದಂತೆ. ಏನೇನೋ ಪ್ರಪಂಚದಲ್ಲಿ ಸಿದ್ಧಿಗಳು ಕೇಳಿದರೆ ಅನಿಸುತ್ತದೆ, ಏನು ಸೃಷ್ಟಿ ಇದು? ಯಾವ ಮನುಷ್ಯ ಮಾಡೋಕ್ಕಾಗ್ತದ? ಮನುಷ್ಯರಿಂದ ಇದು ಮಾಡೋಕ್ಕಾಗ್ತದ? ಇದು ಮಾಡಿದ್ದು ಅವಶ್ಯವಾಗಿ ಈ ಸಿದ್ಧಿಗಳೆಲ್ಲ ನಮಗೆ ಯಾಕೆ ನಿಮ್ಗೆ ಅನಿಸಬಹುದು, ಈ ಸಿದ್ಧಿಗಳು ನಮಗೆ ಬೇಕಾ ಅಂದರೆ ಬೇಕಾಗಿಲ್ಲ. ಈ ಸಿದ್ಧಿಗಳಿಂದ ಯೋಗೀಶ್ವರ ಪರಮಾತ್ಮನ ಶಕ್ತಿ ಎಷ್ಟು ಅಖಂಡ ಅನಂತವಾಗಿದೆ ಎಂದು ಪರಮಾತ್ಮನ ಮಹಿಮಾ, ಪರಮಾತ್ಮನ ದೊಡ್ಡತನ ಗೊತ್ತಾಗ್ತದೆ ಅಷ್ಟೇ. ಅದಕ್ಕೋಸ್ಕರ ಹೇಳುವುದು. ಇಲ್ಲದೆ ನಮಗೆ ಏಕೆ ಇದೆಲ್ಲ ಈ ಸಿದ್ಧಿಗಳು ಏಕೆ ನಮಗೆ? ಇದರಿಂದ ಪರಮಾತ್ಮನ ಮಹಿಮಾ ಶಕ್ತಿ ಎಷ್ಟು ದೊಡ್ಡದಿದೆ ಗೊತ್ತಾಗ್ತದೆ ನೋಡಿ. ಒಂದೊಂದು ಸಿದ್ಧಿ ದೂರಶ್ರವಣ, ಜೀವಯೋಗಿ ನೇತ್ರೋಂಕೋ ಸೂರ್ಯಮೇ. ಇನ್ನೊಂದು ಚಕ್ಷುಷ್ಟ್ವತ್ರ, ಟೈಮ್ ಆಯಿತು, ಮುಗಿಸ್ಬಿಡ್ತೀನಿ. ಚಕ್ಷುಸ್ತ್ವಷ್ಟರಿ ಸಂಯೋಜ್ಯ ತ್ವಷ್ಟಾರಮಪಿ ಚಕ್ಷುಷಿ ಮಾಂ ತತ್ರ ಮನಸಾಧ್ಯಾಯನ್ ವಿಶ್ವಂ ಪಶ್ಯತಿ ಸೂಕ್ಷ್ಮದೃಕ್. ತ್ವಷ್ಟ ಅಂದರೆ ಸೂರ್ಯನ ಬೆಳಕಿನಿಂದಲೇ ನಮ್ಮೆಲ್ಲರಿಗೆ ಕಂಡು ಬರ್ತಾ ಇದೆ. ಅಂದರೆ ನಮ್ಮೆಲ್ಲರಲ್ಲಿ ಚಕ್ಷು ಇದೆ ನೋಡಿ, ಕಣ್ಣಿನ ದೃಷ್ಟಿ. ನಮ್ಮ ಎಲ್ಲರ ದೃಷ್ಟಿ ಸೇರಿಸಿಕೊಂಡು ಹಿರಣ್ಯಗರ್ಭನ ದೃಷ್ಟಿ ಆಗ್ತದೆ. ಆ ಹಿರಣ್ಯಗರ್ಭ ದೃಷ್ಟಿ ಮೇಲೆ ನೀವು ಉಪಾಸನ ಮಾಡಿದ್ದರೆ ಆ ಹಿರಣ್ಯಗರ್ಭನ ದೃಷ್ಟಿಯೇ ಎಲ್ಲರೂ ಹಂಚಿಕೊಂಡರು. ಒಂದೇ ಮರದ ಕೊಂಬೆಗಳು ಆಗಿದ್ದ ಹಾಗೆ ಹಿರಣ್ಯಗರ್ಭನ ಮರನೇ ಸ್ವಲ್ಪ ಕೊಂಬೆಗಳಾಗಿ ನಮಗೆ ಬಂದಿವೆ. ನಮಗೊಂದು ಕೊಂಬೆ, ನಿಮಗೊಂದು ಕೊಂಬೆ, ಎಲ್ಲರಿಗೆ ಕಣ್ಣು ಬಂತು. ನಮ್ಮ ಎಲ್ಲರ ಕೊಂಬೆಗಳು ಸೇರಿಸಿಕೊಂಡು ದೊಡ್ಡ ಮರ ಆಗಿ ಹಿರಣ್ಯಗರ್ಭದಿದೆ. ಹಿರಣ್ಯಗರ್ಭದ ಮೇಲೆ, ಅವರ ದೃಷ್ಟಿ ಮೇಲೆ ನಾವು ಉಪಾಸನ ಮಾಡಿದ್ದರೆ ನಮ್ಮ ದೃಷ್ಟಿ ಸಮಷ್ಟಿ ದೃಷ್ಟಿಯಲ್ಲಿ ಸೇರಿಕೊಳ್ತದೆ. ಆವಾಗ ದೂರ ವಸ್ತುಗಳೆಲ್ಲ ಕಂಡು ಬರ್ತವೆ. ದೂರ ವಸ್ತುಗಳು ಎಲ್ಲಿ ಏನಿದೆ ಇಲ್ಲಿಂದಲೇ ಕುಳಿತುಕೊಂಡೆಲ್ಲ ಹೇಳಬಹುದು. ಸಿನಿಮಾ ನೋಡಿದ ಹಾಗೆ ನಾನು ಹೇಳಿದ್ದೀನಲ್ಲ, ಒಬ್ಬನು ಇಲ್ಲಿಂದಲೇ ಹೇಳ್ತಾನೆ, ಅಯೋಧ್ಯ ಏನಾಗ್ತದೆ ಹೇಳಿ ಅಂತ. ನಾಳೆ ದಿವಸ ಏನಾಗುತ್ತದೆ ಭವಿಷ್ಯತ್ತು ಹೇಳ್ತಾನೆ. ನನ್ನನ್ನು ಹೇಳಿದ್ದೀನಿ, ನೀವು ಯಾವ ಊರು, ಎಲ್ಲಿ ಹುಟ್ಟಿದ್ದೀರಿ ಅಂತ ಕೇಳಿ. ನಾನು ಹೇಳಿದ್ದೀನಿ, ನೀವೇ ಹೇಳಿ ಅಂದರೆ ಅದು ನೋಡಿ ಹೇಳ್ತಾನೆ, ಅದು ಗೋಡೆ ಏನು ಮನೆಯೆಲ್ಲ ಒಡೆದು ಹೋಯಿತು. ಏನು ಹೇಳ್ತಾರೆ ಅದಕ್ಕೆ?
ಒಡೆದು ಹೋಗಿರುವ ಗೋಡೆಗಳು ಏನು ಹೇಳ್ತಾರೆ ಅದಕ್ಕೆ? ಬಿದ್ದು ಹೋಗಿರುವ ಗೋಡೆಗಳು. ಕೂಲಿನ ಗೋಡಲು ಕನಿಪಿಸ್ತುನ್ನಾಯಿ ಎಂದು ತೆಲುಗಿನಲ್ಲಿ ಹೇಳ್ತಾನೆ. ಕೂಲಿನ ಗೋಡಲು ಅಂದರೆ ಬಿದ್ದು ಹೋಗಿರುವ ಗೋಡೆಗಳು ಕಂಡು ಬರ್ತಾ ಇವೆ. ಅಷ್ಟು ದೂರದ ಕಂಡು ಬರ್ತದೆ. ಎಷ್ಟದು? 250 ಕಿಲೋಮೀಟ್ರ್. 250 ಕಿಲೋಮೀಟ್ರ್ ದೂರದಲ್ಲಿ ಏನಿದೆಯೋ ಇಲ್ಲಿಂದ ನೋಡಿ ಹೇಳಬೇಕು. ಅಂದರೆ ಇದೆಲ್ಲ ದೂರದೃಷ್ಟಿ. ವ್ಯಷ್ಟಿ ನಿಮ್ಮ ದೃಷ್ಟಿ. ನಮ್ಮ ಇಂದ್ರಿಯಗಳೆಲ್ಲ ಪರಮಾತ್ಮನ ಸಗುಣ ಪರಮಾತ್ಮ ಸರ್ವವ್ಯಾಪಕ ವಿಶ್ವರೂಪ ಪರಮಾತ್ಮನಲ್ಲೇ ಇವೆ. ನಮ್ಮ ಇಂದ್ರಿಯಗಳು ಅಲ್ಲೇ ಇರ್ತವೆ. ಅವರ ಅಂಗವಾಗಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಇಂದ್ರಿಯ ಇಟ್ಕೊಂಡಿದ್ದೀವಿ, ಅದರಿಂದ ಹೀಗಾಗಿದ್ದೀವಿ. ಈ ಇಂದ್ರಿಯಗಳ ಮೂಲಕ್ಕೆ ಹೋಗಿ ನಮ್ಮ ಎಲ್ಲರ ಇಂದ್ರಿಯಗಳು ಅಲ್ಲೇ ಇವೆ. ನಿಮ್ಮ ಕಣ್ಣು ನಮ್ಮ ಕಣ್ಣು, ನಿಮ್ಮ ಕಿವಿ ನಮ್ಮ ಕಿವಿ, ಎಲ್ಲರದೂ ಪರಮಾತ್ಮಂದೇ. ಆ ಪರಮಾತ್ಮನ ಕಿವಿಗೆ ನಿಮ್ಮ ಕಿವಿಯನ್ನು ಸೇರಿಸ್ಕೊಂಡು ಅವರ ಕಿವಿಯೇ ನಮ್ಮದಾಗುತ್ತದೆ. ಎಲ್ಲರದು ಕೇಳಿಸ್ತದೆ, ಎಲ್ಲರದು ಕಂಡು ಬರ್ತದೆ. ಎಲ್ಲರ ಇಂದ್ರಿಯಗಳು ನಮ್ಮದಾಗಿಬಿಡ್ತವೆ, ಎಲ್ಲರದೆಲ್ಲ ನಮಗೆ ಕಂಡು ಬರ್ತದೆ. ಅದೊಂದು ಸಿದ್ಧಿ ಆಯಿತಾ. ದೂರದರ್ಶನ ಆಗುತ್ತದೆ. ಈಗ ಮನಸ್ಸಿನಿಂದ 21ನೇ ಶ್ಲೋಕ ನಾಳೆ ಹೇಳೋಣ, ಟೈಮ್ ಆಯಿತು ಅಲ್ಲವೇ? ದೇಹಂ ತದನು ವಾಯುನಾ ಮದ್ದಾರಣಾನುಭವೇನ ತತ್ರಾತ್ಮ ಯತ್ರ ವೈ ಮನಃ. ಅಂದರೆ ಎಲ್ಲಿ ಯೋಚನೆ ಮಾಡಿದರೆ ಅಲ್ಲಿ ಹೋಗಿಬಿಡ್ತೀವಿ. ಮನೋಜವಂ ಅಂದರೆ ಜವ ಅಂದರೆ ವೇಗ. ಮನೋವೇಗದಿಂದ ಎಲ್ಲಿ ಅಂದರೆ ಅಲ್ಲಿ ಹೋಗಿಬಿಡ್ತಾನೆ, ಮನಸ್ಸಿನಿಂದಲೇ. ಇಲ್ಲಿಂದ ಅಲ್ಲಿಗೆ ಹೋಗಿ ನೋಡಿ ಬರ್ತಾನೆ. ಮನಸ್ಸು ಹೋಗ್ತದೆ, ತಾನು ಇಲ್ಲೇ ಕೂತಿರ್ತಾನೆ, ಇಲ್ಲಿಂದಲೇ ಅಲ್ಲಿ ಹೋಗಿದ್ದಂತೆ ನೋಡಿ, ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗ್ತಾನೋ ಅಥವಾ ಇಲ್ಲಿಂದಲೇ ಅದು ಕಂಡು ಬರ್ತದೋ ಮನಸ್ಸಿನಿಂದ ಹೋಗಿ ತಕ್ಷಣ ಬರ್ತಾನೆ ಅಷ್ಟೇ. ಹಾಗೆ ಆಗ್ತದೆ. ಅದು ಇನ್ನೊಂದು, ಅದು ಎಲ್ಲರ ಮನಸ್ಸು ಒಂದೇ ಎಂದಿಟ್ಕೊಂಡು ಸಾಧನೆ ಮಾಡಬೇಕು, ಧ್ಯಾನ. ಇನ್ನೂ ಇವೆ ಸಾಕಪ್ಪ, ತುಂಬ ಇವೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಹೇಗಾದರೂ ಸಂಸಾರ ದುಃಖ, ಸಂಸಾರ ಭಯ ಬಿಡಿಸಬೇಕು ಅಲ್ಲವೇ? ಸಂಸಾರ ದುಃಖ, ಸಂಸಾರ ಭಯ, ಮೋಹ ಆಸಕ್ತಿ ಇಟ್ಕೊಂಡರೆ ಆಗುತ್ತೆ. ಇದರಿಂದ ಮೋಹ ಆಸಕ್ತಿ ಎಷ್ಟೆಷ್ಟು ಬಿಡ್ತೀವೋ ಅಷ್ಟಷ್ಟು ಆ ಭಯ ದುಃಖ ಬಿಡುತ್ತದೆ. ಮನಸ್ಸು ಪ್ರಸನ್ನವಾಗಿ ಸಮಾಧಾನವಾಗಿ ಆನಂದವಾಗ್ತದೆ. ಅದೇ ನಿಜವಾದದ್ದು, ಬೇಕಾಗಿದ್ದು. ಅದಕ್ಕೋಸ್ಕರ ಇಷ್ಟೆಲ್ಲ ಸಾಧನಗಳು, ಇಷ್ಟೆಲ್ಲ ಉಪದೇಶಗಳು ಆಯಿತು. ಓಂ.